ಆರುಷ್ ಪಿಕ್ಚರ್ಸ್ ನಮೋ ವೆಂಕಟೇಶ ಅನ್ನೋ ಸಿನಿಮಾನ ಬೇಗ ನಮಗೆ ಒಂದು ಉಡುಗೊರೆ ಕೊಡೋದಕ್ಕೆ ರೆಡಿ ಇದ್ದಾರೆ. ನಮ್ ಜೊತೆ ಇವತ್ತು ಲಿವಿಂಗ್ ಲೆಜೆಂಡ್ ಅಂತ ಹೇಳ್ತಾ ಹೇಳೋದೇನು ಕಡಿಮೆ ಆಗಲ್ಲ, ಮನೋಹರ್ ಸರ್ ನಮ್ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ದಿಸ್ ಸ್ಮಾಲ್ ಟಾಕ್ ಶೋ. ನಮಸ್ಕಾರ ಸರ್. ಸ್ವಲ್ಪ ಜಾಸ್ತಿ ಆಯ್ತಾ ಇಂಟ್ರೊಡಕ್ಷನ್? ಅಲ್ಲ, ನಾವ್ ಯಾವಾಗ ಹೇಳ್ಕೋಬಹುದು ಅಂದ್ರೆ ನಮ್ಗೊಂದು ಹಕ್ ಬಂದ್ಬಿಟ್ಟಿರತ್ತೆ ಆರ್ಟಿಸ್ಟ್ ಮೇಲೆ. ಸೊ ನಾವು ಅವ್ರನ್ನ ಏನ್ ಬೇಕಾ ಕರಿಬಹುದು, ಗೂಗಲ್ ಅಂತ ಕರಿಬಹುದು, ಲಿವಿಂಗ್ ಲೆಜೆಂಡ್ ಅಂತ ಕರಿಬಹುದು. ಆ ಹಕ್ಕನ್ನ ನೀವು ತಗೊಳಂಗಿಲ್ಲ ನಮ್ಮಿಂದ, ಆ ತರ ಹೇಳ್ತಾ ಇರೋದು. ನಮ್ ಜೊತೆ ಯಂಗ್ ವಿಜಿ ಕೂಡ ಇದ್ದಾರೆ, ಹೂ ಇಸ್ ಡೈರೆಕ್ಟೆಡ್ ದ ಫಿಲ್ಮ್, ಆಕ್ಟ್ ಮಾಡಿದ್ದಾರೆ. ಹಾಗೆ ಅವ್ರ ಬಗ್ಗೆ ನಾನು ಹೇಳ್ತಾ ಹೋದ್ರೆ, he is transforming himself to be an example to many youngsters. Welcome, Vijay. Thank you, sir. Thank you. Yes, sir. ಹಲವಾರು ವರ್ಷಗಳಿಂದ ಯಾವ ಸಿನಿಮಾ ತಗೊಂಡ್ರು ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ ಸಪೋರ್ಟ್, ನೀವು ಅದ್ರ ಬಗ್ಗೆ ತಿಳಿಸೋದು ನಾವು ಪ್ರಚಾರ ಟೈಮಲ್ಲಿ ನೋಡಿದೀವಿ. ನೀವು ಹಾಗೆ ಎಲ್ಲಾರ ಜೊತೆ ಬೆಳೆದ್ಕೊಂಡು ಇವತ್ತು ಎಷ್ಟು ಜನ ಯಂಗ್ಸ್ಟರ್ಸ್ಗೆ ನೀವು ಮಾದರಿ ಆಗಿದ್ರು ನನಗೆ ಗೊತ್ತಿಲ್ಲ. ಹತ್ರದಿಂದ ನಾನು ನೋಡಿರೋದು ನಮೋ ವೆಂಕಟೇಶ್ ಅವರು. ವಿಜಯ್ ಅಂತ ವ್ಯಕ್ತಿಗೆ ಫಸ್ಟ್ ಟೈಮ್ ಅವ್ರು ನಿಮ್ ಎದುರುಗಡೆ ಬಂದಾಗ ಈ ತರ ಒಂದು ಚಿತ್ರ ಮಾಡ್ತಾ ಇದ್ದೀನಿ ಸರ್, ನಮ್ಗೆ ನಿಮ್ದು ಸ್ವಲ್ಪ ಸಲಹೆ ಬೇಕು ಅಂತ ಹೇಳ್ತಾರೆ. ಸೊ ಅಂತ ಟೈಮಲ್ಲಿ ಸಲಹೆ ಕೊಡೋ ನೀವು ಅಷ್ಟು ದೊಡ್ಡ ವ್ಯಕ್ತಿ ಆಗಿರೋರು, ನಿಮಗೆ ಏನಾರ ಒಂದ್ ಕಡೆ ಡೌಟ್ ಬಂದಿತ್ತ, ಸೇಯಿಂಗ್ ದಟ್ ಇಲ್ಲ ನಾನು ಈ ತಂಡದ ಜೊತೆ ತುಂಬಾ ಅಮೆಚೂರ್ ಆಗಿದೆ, ಇನ್ನು ಯಾರು ಫಸ್ಟ್ ಟೈಮ್, ಎಲ್ಲಾರು ಫಸ್ಟ್ ಟೈಮರ್ಸ್, ಏನ್ ಮಾಡೋದು ಅನ್ನೋ ಒಂದು ಆಲೋಚನೆ ಏನೋ ಬಂದಿತ್ತ ತಮಗೆ? ಇಲ್ಲ, ಬಂದಿಲ್ಲ. ಯಾಕಂದ್ರೆ ಹಿಂದೆ ವಿಜಯ್ ಅವ್ರದ್ದು ಒಂದು ಶಾರ್ಟ್ ಫಿಲ್ಮ್ ನೋಡಿದ್ದೆ, ಗಂಡ ಹೆಂಡತಿ ತೆರೆಯ ಬಾಗಿಲನ್ನು. ಅದ್ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಮೊದಲನೇದಾಗಿ ಅವರ ನಿರ್ದೇಶನ ನನ್ಗೆ ಇಷ್ಟ ಆಯ್ತು. ಅಷ್ಟೊತ್ತಿಗಾಗಲೇ ನನ್ಗವ್ರಿಗೂ ಹಲೋ ಹಲೋ ಅಷ್ಟೇ ಇತ್ತು. ಆ ತೆರೆಯ ಬಾಗಿಲನ್ನು ನೋಡಿದಾದ್ಮೇಲೆ ನನ್ನ ಮನಸ್ಸು ತೆರೀತು, ಬಾಗಿಲು ತೆರೀತು. ಒಳ್ಳೆ ನಿರ್ದೇಶಕ ಒಬ್ಬ ಕನ್ನಡಕ್ಕೆ ಬಂದ ಅಂತದ್ದು. ಅಷ್ಟೇ ಅಲ್ಲದೆ ಅವರ ಅಭಿನಯ ಸಹಜವಾಗಿ, ಬಹಳ ಸರಳ ಮತ್ತು ಸಹಜವಾಗಿ ಅಭಿನಯಿಸಿದ್ದಾರೆ. ಒಬ್ಬ ಆಕ್ಟರ್ ಕಮ್ ಡೈರೆಕ್ಟರ್ ಇಂಡಸ್ಟ್ರಿಗೆ ಬರ್ತಾ ಇದ್ದಾನೆ ಅಂತ ಒಂದು ಮನ್ಸಿಗೆ ಅನ್ನಿಸ್ತು. ಅವರು ಸಿನಿಮಾ ಮಾಡ್ತಾರೆ ಅಂದಾಗ ನನಗೆ ಖುಷಿ ಆಯ್ತು. ಗ್ಯಾರಂಟಿ ಇವರು ಗೆದ್ದೇ ಗೆಲ್ತಾರೆ, ತುಂಬಾ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ತಾರೆ ಅಂತ ಅನ್ನೋದು ಭರವಸೆ ಬಂತು. ಯಾಕಂದ್ರೆ ತುಂಬಾ ಮೆಚುರಿಟಿ ಇದ್ದಂತಹ ಹುಡುಗ ಇವರು, ತುಂಬಾ ತಿಳ್ಕೊಂಡಂತವ್ರು, ಸಿನಿಮಾದ ಬಗ್ಗೆ ತಿಳ್ಕೊಂಡಂತವ್ರು, ಇನ್ನು ಬೇಕಾದಷ್ಟು ವಿಚಾರಗಳನ್ನ ತಿಳ್ಕೊಂಡಂತವ್ರು. ಅದು ಹೇಳ್ತೀನಿ ಮುಂದಕ್ಕೆ ಹೋಗ್ತಾ ಹೋಗ್ತಾ. ಹಾಗೆ ಅವ್ರು ಹೇಳಿ ಆದ್ಮೇಲೆ ಸ್ಕ್ರಿಪ್ಟ್ ಕತೆ ಪೂರ್ತಿ ಹೇಳಿದ್ರು, ತುಂಬಾ ಇಷ್ಟ ಆಯ್ತು. ಆಮೇಲೆ ಮ್ಯೂಸಿಕ್ ಅವರ ಸ್ನೇಹಿತರು ಶರತ್ ಆರೋಹಣ ಅಂತ, ಅವರು ನನಗೆ ಇವರಿಂದಾನೇ ಪರಿಚಯ ಆಗಿದ್ದು. ಅವ್ರು ನೋಡಿದ್ರೆ ತುಂಬಾ ವಿದ್ವತ್ ಇದರಲ್ಲಿ, ಮ್ಯೂಸಿಕ್ ಅಲ್ಲಿ ಮೌತ್ ಆರ್ಗನ್ ಸೂಪರ್ ಆಗಿ ನುಡಿಸ್ತಾರೆ. ಎಲ್ಲ ಕನ್ನಡದ ಹಾಡುಗಳು, ಹಿಂದಿ ಹಾಡುಗಳು, ಎಲ್ಲ ಹಾಡುಗಳು ಮೌತ್ ಆರ್ಗನ್ ನುಡಿಸ್ತಾರೆ. ಕೀಬೋರ್ಡ್ ಚೆನ್ನಾಗಿ ನುಡಿಸ್ತಾರೆ, ಕಾರ್ಡ್ಸ್ ಇದೆಲ್ಲ ಚೆನ್ನಾಗಿ ಹಾಕ್ತಾರೆ. ಒಳ್ಳೆ ಮ್ಯೂಸಿಷಿಯನ್ ಅಂತ ಇದಾಯ್ತು. ಕಂಪೋಸಿಂಗ್ ಹೇಗೆ ಮಾಡ್ತಾರೆ ಅಂತಂದಾಗ ಅವರು ಹಾಡು ಮಾಡಿದ್ದನ್ನ ಕೇಳಿಸಿದ್ರು. ಚೆನ್ನಾಗಿದೆ, ಕಮರ್ಷಿಯಲ್ ಆಗು ಇದ್ದಾರೆ ಇವರು ಅಂತ ಅನಿಸ್ತು. ಯಾಕಂದ್ರೆ ಇತ್ತೀಚೆಗೆ ಬರುವಂತ ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕಮ್ ಮ್ಯೂಸಿಕ್ ಡೈರೆಕ್ಟರ್ ಅದು ಹೇಗ್ ಮಾಡ್ತಾರೆ ಅಂದ್ರೆ, ಈ ಟ್ರಾಫಿಕ್ ಅಲ್ಲಿ ಹೆಂಗೆ ನುಸುಳ್ಕೊಂಡು ಆಟೋದವ್ರು ಹೋಗ್ತಾರೆ ನೋಡಿ, ಆತರ ಎಲ್ಲೆಲ್ಲೋ ಹೋಗುತ್ತೆ ಅದು ಟ್ಯೂನು, ಕ್ಯಾಚಿ ಆಗಲ್ಲ. ಬಟ್ ಇದು ಪಕ್ಕ ಮನಸ್ಸಲ್ಲಿ ಕೂತ್ಕೊಳ್ಳುವಂತ ಟ್ಯೂನ್ಸ್ ಕೊಟ್ರು. ನನಗೆ ಒಂದು ಹಾಡು ಬರೆಯಕ್ಕೆ ಕೊಟ್ರು. ಅದು ಪುಣ್ಯಕ್ಕೆ, ನನ್ನ ಅದೃಷ್ಟಕ್ಕೆ ಟೈಟಲ್ ಸಾಂಗ್. ಈ ಟೈಟಲ್ ಸಾಂಗ್ ಯಾವತ್ತೂ ಕ್ಲಿಕ್ ಆಗುತ್ತೆ. ನಮ್ದೊಂದು ಸ್ವಾರ್ಥ ಇರುತ್ತೆ. ಇದರಲ್ಲಿ ನಿರ್ಮಾಪಕ ಶ್ರೀನಿವಾಸ್ ಶ್ರೀಕಂಠೆ ಅವರು ಬರೆದಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ನಾಗ್ತಳಿ ಚಂದ್ರಶೇಖರ್ ಅವರು ಲಿರಿಕ್ಸ್ ಹೇಗೆ ಬರೆಯೋದು ಅಂತ ಒಂದು ಕಾರ್ಯಾಗಾರ ಮಾಡಿದ್ರು. ಆ ಕಾರ್ಯಾಗಾರದಲ್ಲಿ ಸ್ಟೂಡೆಂಟ್ ಆಗಿ ಶ್ರೀನಿವಾಸ್ ಅವರು ಬಂದಿದ್ರು. ಅಲ್ಲಿ ನನಗೆ ಪರಿಚಯ ಆದ್ರು. ಅಷ್ಟು ಮಂದಿಯಲ್ಲಿ ಇವರೊಬ್ಬ ಚೆನ್ನಾಗಿ ಬರಿತಿದ್ರು. ಒಳ್ಳೆ ಲಿರಿಸಿಸ್ಟ್ ಇವರು. ಮುಂದೆ ಒಳ್ಳೆ ಹೋಪ್ಸ್ ಇದೆ ಅಂತ ನೋಡಿದ್ರೆ ಇವರು ಪ್ರೊಡ್ಯೂಸರೇ ಆಗ್ಬಿಟ್ರು. ಅದು ನನಗೆ ಆಶ್ಚರ್ಯ ಮತ್ತು ಸಂತೋಷ ಆಯ್ತು. ಯಾಕಂದ್ರೆ ಒಳ್ಳೆಯ ಬರಹಗಾರ, ನಿರ್ಮಾಪಕ ಆದಾಗ ಕತೆಗೆ ಅವರು ಪ್ರಾಮುಖ್ಯತೆ ಕೊಡ್ತಾರೆ. ಆಮೇಲೆ ಒಂದು ಒಳ್ಳೆ ಸಿನಿಮಾ ಅಭಿರುಚಿನೂ ಕೂಡ ಅವರಲ್ಲಿ ಇರುತ್ತೆ ಅಂತ. ಸೊ ಹಾಗೆ ಶ್ರೀನಿವಾಸ್ ಅವರು, ವಿಜಯ್ ಅವರು, ಶರತ್ ಆರೋಹಣ, ಈ 3 ಜನ ಒಟ್ಟಿಗೆ ಇದಾಯ್ತು. ಈಗ ನನಗೆ ಟ್ಯೂನ್ ಕೊಟ್ಟ ಮೇಲೆ ನೆಕ್ಸ್ಟ್ ಎಲ್ಲಿ ಇದು ಮಾಡಿದ್ರೆ ಇವರು ಮೈಸೂರು ಅಂದರು. ಅಲ್ಲಿ ಹೋದ್ರೆ ನೆಮ್ಮದಿ.
ನಮ್ಗೆ ಡಿಸ್ಟರ್ಬೆನ್ಸ್ ಇಲ್ಲ. ಬೆಂಗಳೂರಲ್ಲಿ ಇದ್ದಾಗ ಯಾವ್ದಾದ್ರು ಫೋನ್ ಬರುತ್ತೆ, ಯಾವ ಎನಿ ಟೈಮ್ ಈಗಲೂ ಬರ್ಬೋದು, ಆ ಥರ. ಇಲ್ಲಿದ್ರೆ ಕಷ್ಟ, ಅಲ್ಲಿದ್ರೆ ಸ್ವಲ್ಪ ನೆಮ್ಮದಿ ಅಂತ ಹೇಳ್ಬಿಟ್ಟು ಹೋದ್ವಿ. ಮೈಸೂರಿಗೆ ಹೋದ್ರೆ ನೋಡಿ, ನಾನು ಮೊದ್ಲೇ ತಿಂಡಿ ಪೋತ, ಕುರ್ಕುಲ್ ತಿಂಡಿ ಪ್ರಿಯ. ಪ್ರತಿದಿನ ನಮ್ಮ ಮನೇಲಿ ಕುರ್ಕುಲ್ ತಿಂಡಿ ಇಲ್ದಿದ್ರೆ ಆಗೋದೇ ಇಲ್ಲ. ನೀವು ಏನೇ ತಿಂಡಿ ಮಾಡಿ ಸೈಡಲ್ಲಿ ಒಂದು ಇರಬೇಕು. ನೋಡಿದ್ರೆ ಇವ್ರ ಅಪ್ಪ, ಇವ್ರ ತಂದೆಯವರು ಕುರ್ಕುಲ್ ತಿಂಡಿಯೇ ಡೀಲರ್. ಅಲ್ಲಿ ಅಡಿಗೆ ಮಾಡ್ಕೊಂಡು ಒಳ್ಳೊಳ್ಳೆ ಬಗೆ ಬಗೆ ಕುರ್ಕುಲ್ ತಿಂಡಿ, ಇನ್ನೇನ್ ಬೇಕು ಆ ತರ ತಿಂಡಿ ತಿನ್ಕೊಂಡು ಕುರ್ಕು ಅಂತ ಹೇಳ್ಬಿಟ್ಟು ಪದಗಳನ್ನೆಲ್ಲ ಬರ್ಕೊಂಡು. ಸೊ ಅಲ್ಲಿಂದ ಲಿರಿಕ್ಸ್ ರೆಡಿ ಆಯ್ತು. ಆಮೇಲೆ ಮ್ಯೂಸಿಕ್ ಅದಕ್ಕೆ ಶರತ್ ಅವರು ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಅಲ್ಲಿಂದ ನಾನು ಅವ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಅವ್ರದ್ದು ಹೊಸ್ತು ಶರತ್ ಅವರಿಗೆ. ನಾನು ಕೆಲವು ಸಣ್ಣ ಪುಟ್ಟ ಸಲಹೆಗಳನ್ನ ನೋಡಿ, ದೃಶ್ಯ ನೋಡಿ, ಆ ದೃಶ್ಯ ನೋಡಿ ಫೀಲ್ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಫೀಲ್ ಆಗುತ್ತೆ? ನೀವು ಸಂಗೀತಗಾರ, ನಿಮ್ಗೆ ರಾಗಗಳು ಚೆನ್ನಾಗಿ ಗೊತ್ತು, ಈ ಫೀಲ್ಗೆ ಯಾವ ರಾಗ ಆಗ್ಬೋದು, ಮ್ಯಾಚ್ ಆಗತ್ತೆ ಅಂತ. ಸೊ ಹಾಗೆ ಅವರು ಮಾಡ್ತಿದ್ರು, ನನ್ ಕೇಳಿಸ್ತಿದ್ರು, ನಾನು ಚೆನ್ನಾಗಿದೆ ಇದು ಅಂತ ಹೀಗೆ ಹಂಗೇ ನಡೀತಾ ಇತ್ತು. ಅಲ್ಲಿ ಕೂತಿದ್ದಾಗ ಮಧ್ಯಾಹ್ನ ಹೊತ್ತು ಊಟ ಬಂತು, ರೋಟಿ ಮತ್ತೆ ಪಾಲಕ್ ಬಂತು. ನಾನು ಅದೊಂಥರ ರಿಮೋಟ್ ಏರಿಯಾದಲ್ಲಿ ಅವ್ರ ಆಫೀಸ್ ಇದ್ದಿದ್ದು. ಅಲ್ಲಿ ಇನ್ನೂ ಡೆವಲಪ್ ಆಗಿರ್ಲಿಲ್ಲ ಅದು ಅಂತ ಏರಿಯಾ, ಅದು ಕೆಂಗೇರಿಯಿಂದ ಸ್ವಲ್ಪ ದೂರ. ನನ್ನ ಮನೆಯಿಂದ ಹೋಗಿ ಮಧ್ಯಾಹ್ನದ ಊಟ ರೋಟಿ ಮತ್ತೆ ಪಾಲಕ್ ತಿಂತ ಇದೆಲ್ಲ ಹೋಟ್ಲಿಲ್ವಲ್ಲ, ಏನೇನ್ ತರಿಸಿದ್ರೆ ಅಂತ ಕೇಳಿದೆ. ಸರ್ ಹೋಟ್ಲಿದೆಲ್ಲ ನಾವು ತಿನ್ನೋದೇ ಇಲ್ಲ, ನಾನೇ ಮಾಡಿದ್ ಸರ್ ಅಂತಂದ್ರೆ ವಿಜಿ. ಅಲ್ಲಿಗೆ ಇವಾಗ ನಳ ಮಹಾರಾಜರು ಅಂತ ಗೊತ್ತಾಯ್ತು. ಅನುಭವ ಆಗಿದೆ, ಅದ್ಭುತವಾಗಿತ್ತು. ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ಬೋದು. ಮದುವೆ ಆಗಿಲ್ಲಲ್ಲ ಇನ್ನು? ಇಲ್ಲ ಸರ್. ಮದುವೆ ಆಗೋಳು ಪುಣ್ಯವಂತೆ. ಬಹುಶಃ ಏನಾದ್ರೂ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ ಅವಳಿಗೆ ಗೊತ್ತಾದ್ರೆ ಅಷ್ಟೇ. ನೆಕ್ಸ್ಟ್ ಅಡಿಗೆ ಭಟ್ಟ ವಿಜಯ್ ಭಾರದ್ವಾಜ್, ವಿಜಯ್ ಭಟ್ಟಾಚಾರ್ಯ. ಹೀಗೆ ಎಲ್ಲರೂ ಪರಿಣಿತರು. ಅಷ್ಟೇ ಅಲ್ಲ, ಕಾರ್ ಮೆಕ್ಯಾನಿಸಮ್ ಅಲ್ಲೂ ಎಕ್ಸ್ಪರ್ಟ್. ಒಂದು ಕಾರು ಬಿಚ್ಚಿ ಅದನ್ನ ಅಸೆಂಬಲ್ ಮಾಡ್ಬೇಕು ಅನ್ನೋದಷ್ಟು ಇವ್ರಿಗೆ ಗೊತ್ತು. ಕಾರಲ್ಲಿ ಏನು, ಕಾರ್ ಡಾಕ್ಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಕಾರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಟಕ್ ಅಂತ ಹೇಳ್ಬಿಡ್ತಾರೆ, ಅಷ್ಟು ಪರಿಣತಿ. ಸೊ ಅಂದ್ರೆ ಎಲ್ಲ ರೀತಿಯಲ್ಲೂ ತಯಾರಾದವರು ನಮ್ಮ ಸಿನಿಮಾ ಕ್ಷೇತ್ರಕ್ಕೆ. ಇವತ್ತು ಒಂದೇ ನಾನು ಆಕ್ಟಿಂಗ್ ಮಾತ್ರ ಮಾಡ್ತೀನಿ ಅನ್ನೋರು, ಅವ್ರ ಭವಿಷ್ಯ ಒಂದೆರಡು ಸಿನಿಮಾ ಅಷ್ಟೇ. ನಾನು ಎಲ್ಲಾ ಕೆಲಸ ಮಾಡ್ತೀನಿ ಅಂತ ಕಸ ಗುಡಿಸುವಾಗ ಅದನ್ನು ಮಾಡ್ತಾರೆ. ಎಲ್ಲದರಲ್ಲೂ ರೆಡಿ ಆದ್ರೆ, ಇಲ್ಲಿ ಎಲ್ಲದಕ್ಕೂ ರೆಡಿ ಆದ್ರೆ ಮತ್ತೆ ಡೌನ್ ಟು ಅರ್ತ್ ಇದ್ರೆ ಮಾತ್ರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗೆಲ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಈಗೋ ಎಲ್ಲ ಇಟ್ಕೊಂಡು ಹೋದ್ರೆ ಒಂದು ಸಿನಿಮಾದಲ್ಲಿ ಅಷ್ಟೇ, ಒನ್ ಟೈಮ್ ಸಕ್ಸಸ್ ಅಷ್ಟೇ. ಆಮೇಲೆ ಏನಾಗುತ್ತೆ, ಜನ ದೂರ ಇಟ್ಬಿಡ್ತಾರೆ. ಇದೆ ತುಂಬಾ ದುರಂಕಾರಪ್ಪ ಮನುಷ್ಯನ್ಗೆ, ಆಮೇಲೆ ಅಡ್ಜಸ್ಟೇಬಲ್ ಅಲ್ಲ ಅಂತ ಹೇಳ್ಬಿಟ್ಟು ಟೇಬಲ್ ನಾವು ವಿಜಯ್ ಅವ್ರನ್ನ ಹಲವಾರು ಸಲ ಹೇಳಿದೀವಿ, ನಮ್ಮ ಹಂಬಲ್ ಹೀರೋ ಅಂತ. ಸೊ ಹಾಗಾಗಿ ಅವ್ರನ್ನ, ಆ ವ್ಯಕ್ತಿತ್ವನ ನಾವು ಹಲವಾರು ಮಕ್ಕಳಿಗೂ ತಿಳಿಸ್ಕೊಡ್ತಾ ಇದೀವಿ. ಯಾಕಂದ್ರೆ ನಾಳೆ ಇದೊಂದು ಮಾರ್ಗದರ್ಶನ. ಹಿರಿಯರ ಜೊತೆ ಹೇಗೆ ಕೆಲಸ ಮಾಡ್ಬೇಕು, ಅವ್ರು ಕೊಟ್ಟಿರುವಂತ ಸಲಹೆನ ತಗೊಂಡು ಅದನ್ನ ಹೇಗೆ ನಾವು ವಾಪಸ್ ನಮ್ಗೆ ಏನ್ ಬಳಕೆ ಮಾಡ್ಬೇಕು ಅನ್ನೋದನ್ನ ಅರಿವು ಮಾಡ್ಕೊಂಡು ಮಾಡ್ತಾರೆ. ಸೊ ಈ ವಿಷಯಗಳೆಲ್ಲ ತಮ್ಮಿಂದ ತಿಳ್ಕೊಂಡೆ ಸರ್. ಅದಲ್ದೇನೆ ನಂಗೆ ಇನ್ನೊಂದು ಸ್ವಾರ್ಥ ಇದೆ ತಮ್ಮಿಂದ ತಿಳ್ಕೊಬೇಕು. ಈಗ ನೀವು ಎಷ್ಟೊಂದು ದೊಡ್ಡ ಆರ್ಟಿಸ್ಟ್ ಗಳ ಜೊತೆ ಕೆಲಸ ಮಾಡಿದ್ದೀರಾ. ಈಗ ವಿಜಯ್ನ ನೀವು ಕಂಪೇರ್ ಮಾಡಬೇಕು ಅಂದ್ರೆ ಯಾರು ನಿಮ್ಮ ಕಲ್ಪನೆಯಲ್ಲಿ ಬರ್ತಾರೆ? ಅದು ಸ್ವಲ್ಪ ಕಾಂಟ್ರವರ್ಸಿ ಆಗುವಂತ ವಿಚಾರ. ನಾನು ಆಕ್ಟ್ ಮಾಡಿದ ಹೀರೋಗಳೆಲ್ಲ ಸಾಮಾನ್ಯವಾಗಿ ಹಂಬಲ್ ಆಗಿ ಇದ್ದಾರೆ. ಇದು ಫಾರ್ ಎಕ್ಸಾಂಪಲ್ ಉಪೇಂದ್ರ ಅವರು ತುಂಬಾ ಡೌನ್ ಟು ಅರ್ತ್, ಮತ್ತೆ ಅವ್ರ ದುರಂಕಾರ ಅವ್ರ ತಲೆಯಲ್ಲಿ ಸೋಂಕೆ ಇಲ್ಲ, ಅವರಷ್ಟೇ. ಆಮೇಲೆ ಜಗ್ಗೇಶ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ಜಗ್ಗೇಶ್ ಅವರಷ್ಟೇ, ರಮೇಶ್ ಅರವಿಂದ್. ಸೊ ಇವೆಲ್ಲ ಹೇಳ್ತಾ ಹೋದ್ರೆ ನಮ್ಗೆ ಎಲ್ಲ ಒಳ್ಳೆ ಆದರ್ಶ ಹುಡುಗರು. ಅದೇ ಕ್ಯಾಟಗರಿಗೆ ಇವರು ಸೇರ್ತಾರೆ. ಸೊ ಇವರು ಕೂಡ ಅಷ್ಟೇ, ಯಾವುದನ್ನು ತಲೆಗೆ ಹಚ್ಕೊಳ್ಳಿಲ್ಲ. ತಲೆಗೆ ಹಚ್ಕೊಳ್ಳೋದು ಕ್ರಿಯೇಟಿವಿಟಿ ವಿಚಾರ ಮಾತ್ರ. ಕಲಿಸ್ತಾರೆ, ಅದಿರ್ಬೇಕಲ್ಲ. ಹೌದು. ಯಾಕಂದ್ರೆ ಡಿರೆಕ್ಟರ್ ಅಂತ ಕರ್ಸ್ಕೋಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವರ ವಿಷನ್ಗೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಿರ್ತೀವಿ. ಹೌದು. ಸೊ ಆ ವಿಷಯದಲ್ಲಿ ತೊಂದರೆ ಇಲ್ಲ. ಅಂದ್ರೆ
ನನಗನ್ಸಿದ್ದೇನು ಅಂತಂದ್ರೆ ಅವ್ರು ಬರೀತಿರುವಂತಹ ಸ್ಕ್ರಿಪ್ಟ್ ಆಗ್ಲಿ, ಅವರು ಮಾಡಿರುವಂತ ಪ್ರಾಸೆಸ್ ನ ನೋಡಿದ್ರೆ ನೀವು ಹೇಳ್ದಂಗೆನೆ ಒಬ್ಬ ಇಂಜಿನಿಯರ್ ಫಿಲ್ಮ್ ಮೇಕರ್ ಆದ್ರೆ ಯಾವ ರೀತಿ ಪ್ರಾಸೆಸ್ ಡ್ರಿವನ್ ಇರ್ತಾನೆ ಅನ್ನೋದು ನಾವು ನೋಡಿ ತಿಳ್ಕೊಬಹುದು. ಹಾಗಾಗಿ ಅವ್ರ ಬಗ್ಗೆ ಒಂದು ಸಣ್ಣ ಡಾಕ್ಯು ಡ್ರಾಮಾ ತರ ಒಂದು 3 ಎಪಿಸೋಡ್ ಸೀರೀಸ್ ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಸರ್. ಅಂದ್ರೆ ಆ ಒಂದು ಎಪಿಸೋಡ್ಸ್ ಅಲ್ಲಿ ನಾವೇನ್ ತಿಳಿಸ್ಕೊಡ್ತಿದೀವಿ ಅಂದ್ರೆ ವಿಂಗ್ಸ್ ಆಫ್ ವಿಜಿ ಅಂತ ಕರೀತಾ ಇದೀವಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರದ್ದು ಆಟೋಬಯೋಗ್ರಫಿ ಇದೆ, ವಿಂಗ್ಸ್ ಆಫ್ ಫೈರ್ ಅಂತ. ಹಾಗೆ ವಿಂಗ್ಸ್ ಆಫ್ ವಿಜಿ ನಮಗೆ ಹಲವಾರು ಮಕ್ಕಳು ಇದೇ ತರ ವಿಜಿ ತರ ನಮ್ಗೆ ಸಿನಿಮಾನು ತೆಗಿಬೇಕು, ಅದರಲ್ಲಿ ಆ ಓದ್ ಬರಹದು ಆಲೋಚನೆಗಳನ್ನೆಲ್ಲ ತಂದು ಚೆನ್ನಾಗಿರೋ ಒಂದು ಸಿನಿಮಾನ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ರೋಡ್ ಮ್ಯಾಪ್ ನ ನಾವು ಕೊಡೋಣ ಅಂತ ಉದ್ದೇಶದಿಂದ ಅದು ಮಾಡ್ತಿದ್ದೀವಿ ಸರ್. ಅಪಾರ್ಟ್ ಫ್ರಮ್ ದಟ್ ನಾವು ಕಮಿಂಗ್ ಬ್ಯಾಕ್ ಟು ಮ್ಯೂಸಿಕ್ ಸರ್, ಶರತ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಎಲ್ಲರೂ ಲಿರಿಕ್ಸ್ ಇದ್ದಾಗ ರಿಲೇಟ್ ಮಾಡ್ಕೊಂಡ್ಬಿಡೋದು ತುಂಬಾ ಈಸಿ, ಆದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಸಿನಿಮಾದಲ್ಲಿ ಅಬ್ಸರ್ವ್ ಮಾಡಿದೀವಿ. ಎಷ್ಟೋ ಕಡೆ ನನಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಯಾಕಂದ್ರೆ ಜಸ್ಟ್ ವಿತ್ ದ ಮ್ಯೂಸಿಕ್, ಆ ಫ್ಲೂಟ್ ಬರೋದಾಗ್ಲಿ, ಆ ಸನ್ನಿವೇಶಕ್ಕೆ ತಕ್ಕಂತೆ ಎಷ್ಟು ಚೆನ್ನಾಗಿ ಅದು ಬಂದಿದೆ. ಇಲ್ಲಿ ನೀವು ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ತಾವು ಒಂದ್ ಸ್ವಲ್ಪ ತಿಳಿಸ್ಕೊಟ್ರೆ ಚೆನ್ನಾಗಿದೆ ಸರ್. ಹೌದು, ನಾನು ಅಬ್ಸರ್ವ್ ಮಾಡಿದೆ ಶರತ್ ಅವ್ರನ್ನ. ಅವ್ರಿಗೆ ಯಾಕೆ ಅದು ಫಸ್ಟ್ ಫಿಲ್ಮ್ ಆದ್ರೂ ಅದು ಯಾಕೆ ಚೆನ್ನಾಗಿ ಬಂತು ಅಂತಂದ್ರೆ, ನಾನು ಒಂದು ಸಜೆಷನ್ ಕೊಟ್ಟಿದ್ದೆ ಅವರಿಗೆ. ಆ ದೃಶ್ಯವನ್ನ ನೀವು ನೋಡ್ಬಿಟ್ಟು ನಿಮ್ಗೆ ಅದು ಯಾವ ಭಾವ ಅದು ಆ ದೃಶ್ಯದಲ್ಲಿದೆ, ಏನ್ ನಿಮ್ಗೆ ಯಾವ ತರ ನಿಮ್ಗೆ ಅರ್ಥೈಸುತ್ತೆ. ಒಂದು ದೃಶ್ಯ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅರ್ಥೈಸುತ್ತೆ. ಆದ್ರೆ ಇಲ್ಲಿ ನಿರ್ದೇಶಕನ ಅರ್ಥ ಏನು ಆ ದೃಶ್ಯಕ್ಕೆ, ಅದನ್ನ ಕೇಳಿ ನೀವು ಅದಕ್ಕೆ ತಕ್ಕನಾಗಿ ಯಾವ ರಾಗ ಅದಕ್ಕೆ ಸೂಕ್ತ, ಆಮೇಲೆ ಆ ರಾಗದಲ್ಲಿ ಯಾವ ತರ ಮೆಲಡಿ ಮಾಡ್ಬೋದು, ಮೆಲಡಿ ಬಿಟ್ಟು ಹೋಗ್ಬೇಡಿ, ಇಷ್ಟೇ ಹೇಳಿ ನಾನು. ಅವ್ರ ಅದೇ ಪ್ರಕಾರ ಹಿನ್ನೆಲೆ ಸಂಗೀತದಲ್ಲಿ ಮೆಲೋಡಿ ಮಾಡಿದ್ರು, ಮಾಧುರ್ಯ. ಆ ಮಾಧುರ್ಯವನ್ನು ಬಿಡ್ಲಿಲ್ಲ ಅವರು. ಆಮೇಲೆ ಅದಕ್ಕೆ ಯಾವ ಇನ್ಸ್ಟ್ರೂಮೆಂಟ್, ಯಾವ ವಾದ್ಯ ಬಳಸ್ಕೋಬೇಕು, ಕೊಳಲು ಬಳಸ್ಕೋಬೇಕಾ, ವಯಲಿನ್ಸ್ ಬಳಸ್ಕೋಬೇಕಾ, ಸಿತಾರ್ ಬಳಸ್ಕೋಬೇಕಾ, ವೀಣೆ ಬಳಸ್ಕೋಬೇಕಾ, ಇದೆಲ್ಲ ನಿರ್ಧಾರ ಮಾಡ್ಕೊಂಡು ಅವ್ರ ಜಡ್ಜ್ಮೆಂಟ್ ಕರೆಕ್ಟ್ ಆಗಿತ್ತು. ಜೊತೆಗೆ ಅವ್ರು ಸಂಗೀತ ವಿದ್ವಾಂಸ ಅಂತ ಹೇಳ್ಬೋದು. ಸಂಗೀತ ವಿದ್ವಾಂಸ ಆದ್ರಿಂದ ಅವರಿಗೆ ಆ ಹಿಡಿತ ಇತ್ತು. ಆಮೇಲೆ ಯಾವ ರಾಗ ಸೂಕ್ತ ಅನ್ನೋದು ಅವ್ರಿಗೆ ಅರ್ಥ ಆಗಿತ್ತು. ಸೊ ಆ ಪ್ರಕಾರ ಅವರು ಆ ದೃಶ್ಯದಲ್ಲಿ ನಮಗೆ ಏನು ಭಾವ ಆಗುತ್ತೆ ಆ ದೃಶ್ಯ, ಅದನ್ನ ಆ ವಾದ್ಯದಲ್ಲಿ ಅವರು ಮಾಡಿಸ್ಕೊಟ್ಟಿದ್ದಾರೆ. ಅದು ಗ್ರೇಟ್. ನಾವ್ ಯಾಕಂದ್ರೆ ಒಂದು ವಾದ್ಯಕ್ಕೆ ಭಾಷೆ ಇಲ್ಲ. ಒಂದು ವಯಲಿನ್ ಅಂದಾಗ ನಿಮ್ಗೆ ಇದು ದುಃಖ ಅಂತ ಅನ್ಸುತ್ತೆ. ನೀವು ಅಲ್ಲಿ ಅದಕ್ಕೆ ಕುಣಿಯಲ್ಲ ಆಗಲ್ಲ, ಕುಣಿಬೇಕಾದ್ರೆ ಅದಕ್ಕೆ ಬೇರೆ. ಸೊ ಅದನ್ನ ಅವರು ಅಲ್ಲಿ ತೋರಿಸಿದ್ದಾರೆ. ಆ ವಾದ್ಯದಲ್ಲೇ ಆ ಭಾವನೆಯನ್ನ ಅವರು ನಮ್ಗೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಆ ದೃಶ್ಯ ನಮಗೆ ಹತ್ರ ಆಗತ್ತೆ. ಸಂಗೀತ ನಿರ್ದೇಶಕನ ಕೆಲಸ ದೃಶ್ಯವನ್ನು ಪ್ರೇಕ್ಷಕನಿಗೆ ಹತ್ರ ಮಾಡೋಕ್ಕೋಸ್ಕರ ಯಾವ ವಾದ್ಯವನ್ನು ಯಾವ ರೀತಿಯಲ್ಲಿ ಯಾವ ದಾಟಿ ಹಾಕಿ ಅದನ್ನ ಕಂಪೋಸ್ ಮಾಡಬೇಕು, ಅದು ಅವನ ಜವಾಬ್ದಾರಿ. ಅದನ್ನ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ. ಸರ್, ಇನ್ನೊಂದು ಕುತೂಹಲ ಇದೆ. ಒಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಹಲವಾರು ವಿಷಯಗಳು, ಎಸ್ಪೆಷಲಿ ಮ್ಯೂಸಿಕ್ ಅಂತ ಬಂದಾಗ ಎಷ್ಟೊಂದು ತರದ್ದು ನಾವು ಪಾಠಗಳನ್ನ ಕಲಿತಾ ಹೋಗ್ತೀವಿ. ಅದರಲ್ಲಿ ಶರತ್ ಅವರು, ನಮ್ಮ ಕಂಪೋಸರ್, ನಿಮ್ ಜೊತೆ ಒಂದ್ಸಲ ಯಾವಾಗಲೂ ವಿಜಿದ ಒಂದು ಹಾಡನ್ನ ಕೇಳದಂತೆ, ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಅದನ್ನ ಅವ್ರು ಫೋನ್ ಅಲ್ಲೋ ಏನೋ ಹಾಡ್ತಾರೆ, ತಕ್ಷಣ ಹಿಡಿದು ಹಾಕ್ಬಿಡ್ತೀರಂತೆ ತಾವು, ಸೇಯಿಂಗ್ ದಟ್ ಚೆನ್ನಾಗಿ ಬರ್ತದ್ದು, ನೀವೇ ಬಂದು ರೆಕಾರ್ಡ್ ಮಾಡಿ. ಇದು ನಿಜಾನ ಸರ್? ಹೌದು, ನನಗೆ ಇವರು ಟ್ರ್ಯಾಕ್ ತರ ಹಾಡಿದ್ರು ಆಕ್ಚುಲಿ. ನನಗೆ ಕೇಳಿಸಿದ್ರು ಶರತ್. ಕೇಳಿಸಿದ ತಕ್ಷಣ ಈ ವಾಯ್ಸ್ ಸೂಟ್ ಆಗುತ್ತೆ ಇದಕ್ಕೆ, ಇದೇ ಇರ್ಲಿ ಅಂತಂದ್ರು. ಆಮೇಲೆ ಹಾಗೆ ಡಿಸ್ಕಸ್ ಮಾಡ್ತಾ ವಿಜಿ ಅಕಾಡೆಮಿಕ್ ಆಗಿ ನಾನು ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿಲ್ಲ. ಹಾಡುಗಾರರಿಗೆ ಏನ್ ಬೇಕು, ನಾನು ತುಂಬಾ ರೀತಿಯ ಗಾಯಕರನ್ನು ನೋಡಿದ್ದೀನಿ. ತುಂಬಾ ಶಾಸ್ತ್ರೀಯ ಸಂಗೀತ ವಿದ್ವತ್ತಿದ್ದಂಥವ್ರು ಅವ್ರು ಹಾಡುವಾಗ, ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡುವಾಗ ಅದ್ರಲ್ಲಿ ಸ್ವಲ್ಪ ಆದ್ರೂ ಶಾಸ್ತ್ರೀಯ ಟಚ್ ಬರುತ್ತೆ. ಫಿಲ್ಮಿ ಟಚ್ಗಿಂತ ಶಾಸ್ತ್ರೀಯ ಟಚ್ ಬರುತ್ತೆ. ಇನ್ನು ಅದು ಕಲ್ತು ಫಿಲ್ಮಿಗೂ ಹಾಡುವ ಅಂತ ಕೆಲವು ವ್ಯಕ್ತಿಗಳಲ್ಲಿ ಅವ್ರದ್ದು ಶಾಸ್ತ್ರೀಯ ಸಂಗೀತ ಕಲ್ತಿರ್ತಾರೆ, ಬಟ್ ಫಿಲ್ಮಿಗೆ ಹಾಡುವಾಗ ಒಂದು ಕಮರ್ಷಿಯಲ್ ಟಚ್ ಇರುತ್ತೆ. ಇನ್ನು ಕೆಲವರಿಗೆ ಶಾಸ್ತ್ರೀಯ ಸಂಗೀತ ಗಂಧವೇ ಇರಲ್ಲ,
ಆದ್ರೆ ಚೆನ್ನಾಗಿ ಹಾಡ್ತಾರೆ, ಭಾವ ಕೊಟ್ಟು ಹಾಡ್ತಾರೆ ಅವರು ಒಂದು. ಇನ್ನು ಶಾಸ್ತ್ರೀಯ ಸಂಗೀತ ಗೊತ್ತಿಲ್ಲ, ಹಾಡೋಕ್ಕೂ ಬರಲ್ಲ, ಆದ್ರೂ ಹಾಡ್ಬೇಕು ಅನ್ನೋ ಒಂದು ಆಸೆಯಿಂದ ಬರ್ತಾರೆ. ಆವಾಗ ನಮ್ಗೆ ಅದು ಸಹಿಸಕ್ಕೆ ಆಗಲ್ಲ, ಆತರ ಜೀರ್ಣಿಸ್ಕೊಳ್ಳಕ್ಕೆ ಆಗದಂತ ವ್ಯಕ್ತಿಗಳು ಬರ್ತಾರೆ. ಅದರಲ್ಲಿ ಸಂಗೀತ ಗೊತ್ತಿಲ್ಲದೆ ಚೆನ್ನಾಗಿ ಹಾಡುವಂತ ಗಾಯಕ ಅಂತಲೂ ಹೇಳ್ಬೋದು ವಿಜಿ ಅವ್ರನ್ನ. ನಾನು ಹಲವಾರು ಹೌದೌದು. ಸೊ ಹಾಗಾಗಿ ನನಗೆ ಇವ್ರಿಗೆ ಧೈರ್ಯ ಇರ್ಲಿಲ್ಲ, ಇವ್ರಿಗೆ ಬೇಡ ಅಂತ, ಬೇರೆಯವ್ರ ಕೈಲಿ ಆಡ್ಸೋಣ ಅಂತ ಕೂಡ ಬೇಡ ಅಂತ ಹೇಳಿದ್ರು ಅಂತ ಕೇಳ್ಬಿಟ್ಟಿದ್ದೀನಿ. ಹೌದು, ಅಂದ್ರೆ ಪ್ರೊಡ್ಯೂಸರ್ ಅಂದ್ರೆ ಎಷ್ಟಾದ್ರೂ ದುಡ್ಡು ಹಾಕೋರಿಗೆ ಒಂದು ಕಮರ್ಷಿಯಲ್ ವಾಯ್ಸ್ ಇರ್ಲಿ ಅಂತ ಇರುತ್ತಲ್ವಾ, ಎಲ್ಲ ಇದು ಜವಾಬ್ದಾರಿ ಬೇಡ ಅಂತ. ಆದ್ರೆ ನಾನು ಹೇಳಿದೆ ಅವ್ರಿಗೆ, ಇಲ್ಲ ಈ ಹಾಡಿಗೆ ಈ ಧ್ವನಿ ಚೆನ್ನಾಗಿ ಹೊಂದಾಣಿಕೆ ಆಗ್ತಾ ಇದೆ, ಅವ್ರು ಚೆನ್ನಾಗಿ ಹಾಡಿದ್ದಾರೆ, ಹಾಡು ಗೊತ್ತಿಲ್ಲ, ಸಂಗೀತಗಾರ ಅಲ್ಲ, ಸಂಗೀತ ಗೊತ್ತಿಲ್ಲ ಅನ್ನೋದು ಇಲ್ಲಿ ಅನ್ಸದೇ ಇಲ್ಲ. ಇವ್ರು ಹಾಡಿದ ರೀತಿಯಲ್ಲಿ ಇವ್ರು ಗಾಯಕರಾಗಿ ಬಲ್ರು ಮತ್ತೆ ಗಾಯನಕ್ಕೆ ಯೋಗ್ಯರಾದವರು ಅಂತ ನನ್ಗೆ ಅನ್ನಿಸ್ತು. ಹಾಗಾಗಿ ನಾನು ಹೇಳಿದೆ, ಸುಮ್ಮನೆ ಇನ್ನೊಬ್ರಿಗೆ ಯಾಕೆ, ಹೇಗೋ ಬೇರೆ ಬೇರೆ ಗಾಯಕರು ಹಾಡಿದ್ದಾರೆ ಇದ್ರಲ್ಲಿ, ಇವ್ರದೊಂದು ಇರ್ಲಿ ಧ್ವನಿ ಚೆನ್ನಾಗಿದೆ ಧ್ವನಿ, ಇವ್ರ ಧ್ವನಿಗೆ ಇವರೇ ಅಭಿನಯಿಸೋದಿದೆಯಲ್ಲ, ಅದೊಂಥರ ಮಜಾ ಇರುತ್ತೆ, ಇರ್ಲಿ ಅಂತ ನಾನು ಹೇಳಿದೆ. ಎಷ್ಟು ಚೆನ್ನಾಗಿ ಎಲ್ಲಾ ರೀತಿಯ ರೆಕಗ್ನೈಸ್ ಮಾಡುವಂತ ಕೆಪಾಸಿಟಿ ಬಂದ್ಬಿಡುತ್ತೆ. ಅದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಅನುಭವ ಇದ್ರೆ ಎಲ್ಲಾ ರೀತಿ ನೀವು ಪ್ರತಿಭೆಗಳನ್ನ ರೆಕಗ್ನೈಸ್ ಮಾಡುವಂತ ಶಕ್ತಿ ತಮಗೆ ಬಂದ್ಬಿಟ್ಟಿರುತ್ತೆ. ಸೊ ಏನಾಗಿರುತ್ತೆ, ಐ ಆಮ್ ವೆರಿ ಶೋರ್ ವಿಡಿಯೋರು ಒಪ್ಕೋತಾರೆ, ನಿರ್ದೇಶನ ಮಾಡ್ತಿದ್ದೀರಾ, ಶ್ರೀನಿವಾಸ್ ಅವರು ಪ್ರೊಡ್ಯೂಸರ್, ಇಬ್ರು ಸೇರಿ ಬೇಡ ಅಂತ ಹೇಳಿದವರು ಯಾಕೆ ಇಲ್ಲ ನಾವು ಮಾಡೋಣ ಅಂತ ನಿಮಗೆ ಧೈರ್ಯ ಬಂದಿರುತ್ತೆ ಅಂದ್ರೆ ವ್ಯಾಲಿಡೇಷನ್. ಖಂಡಿತ ಸರ್. ಸೊ ಹಾಗಾಗಿ ಹಿರಿಯರನ್ನ ಯಾವಾಗ್ಲೂ ಅಷ್ಟೇ, ನಿಮ್ಮ ವೈಯಕ್ತಿಕ ಜೀವನ ಇರಲಿ ಅಥವಾ ನಿಮ್ಮ ಪ್ರೊಫೆಷನಲ್ ಲೈಫ್ ಇರಲಿ, ಅವ್ರಿಗಿರೋ ಅನುಭವದ ಬಗ್ಗೆ ತಿಳ್ಕೊಂಡು ತಪ್ಪುಗಳನ್ನ ಮಾಡ್ದೇನೆ ನೋಡಿ ಎಷ್ಟು ಅದ್ಭುತ, ನಮ್ಮ ಹೀರೋನೇ ನಿರ್ದೇಶಕ, ಹಾಗೆ ಒಂದು ಹಾಡು ಕೂಡ ಹಾಡಿದಾನೆ, ಇದನ್ನ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಸೊ ಎಲ್ಲಾ ರೀತಿಯಲ್ಲೂ ಆ ಕಾಂಟ್ರಿಬ್ಯೂಷನ್ ನ 360 ಡಿಗ್ರಿ ನಾವು ಕವರ್ ಮಾಡೋ ರೀತಿ ಯಾವಾಗ ಆಗುತ್ತೆ ಅಂತಂದ್ರೆ, ಹೇಳೋದನ್ನ ಕೇಳುವಂತ ಕಿವಿಗಳಿರ್ಬೇಕು, ಪಾಲನೆ ಮಾಡುವಂತ ನಿರ್ದೇಶಕ ಮತ್ತೆ ನಿರ್ಮಾಪಕರು ಇರ್ಬೇಕು. ಶರತ್ ಅವರು ನೀವು ಶ್ರುತಿಬದ್ಧವಾಗಿ ಹಾಡ್ಬಿಟ್ಟಿದ್ದೀರಾ, ಈ ಹಾಡನ್ನ ನಿಮ್ ಕೈಲಿ ಹಾಡಿಸ್ತೀನಿ ಬನ್ನಿ ಅಂದ್ಬಿಟ್ರು. ಅದಕ್ಕೆ ಮನೋಹರ್ ಸರ್ ಬೇರೆ ಅದಕ್ಕೆ ಒಗ್ಗರಣೆ ಹಾಕಿ ಕುಮ್ಮಕ್ ಕೊಟ್ಬಿಟ್ರು, ಹೌದೌದು ಆಡ್ಬೋದು, ಕರೆಕ್ಟ್ ಆಗಿದೆ ಅಂತ ಅವ್ರು ಕೇಳಿಸ್ಬಿಟ್ಟಿದ್ದಾರೆ ಶರತ್ ಸರ್. ನಿಜವಾಗ್ಲು ಅದೇ ನಮ್ಗೆ ಹಿಂಜರಿಕೆ. ಅಂದ್ರೆ ಏನಾಗತ್ತೆ, ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಬಂದಂಗಾಗಿದೆ. ಇಲ್ಲಿ ಜವಾಬ್ದಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ಇಲ್ಲಿ ಒಂದ್ ಕಡೆ ಶ್ರೀನಿವಾಸ್ ಸರ್ದು ಒಂದು ದೊಡ್ಡ ಗುಣ ಏನ್ ಒಪ್ಕೋಬೇಕು ಅಂತಂದ್ರೆ, ಅವ್ರಿಗೆ ಎಷ್ಟು ಸಾಹಿತ್ಯ ಬರೆಯೋ ಆಸಕ್ತಿ ಇದ್ರು ಕೂಡ ನಂದೇ ನಡಿಬೇಕು, ನಾನ್ ಬರ್ದಿದ್ದೇ ತಗೋಬೇಕು, ನಾನು ಹೇಳಿದ್ದನ್ನು ಒಪ್ಪಬೇಕು ಅನ್ನುವಂತ ಸಣ್ಣತನ ಅವ್ರಲ್ಲಿ ಇರ್ಲಿಲ್ಲ. ಆ ದೊಡ್ಡ ಗುಣ ನನ್ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಇನ್ನೊಬ್ಬ ಒಳ್ಳೆ ಶ್ರೇಷ್ಠವಾದ ಸಾಹಿತ್ಯಕ್ಕೆ ಬರ್ಲಿ, ಆತ ಬರೀಲಿ ಅನ್ನೋದೊಂದು ಇತ್ತಲ್ಲ, ಆ ಮನೋಭಾವ ಇರೋಂಥ ವ್ಯಕ್ತಿ ಜೊತೆ ನಾನ್ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಹೆಂಗ್ ಅಂತ ಬುದ್ಧಿ ಬರಕ್ ಸಾಧ್ಯ? ನನಗೂ ಬರೋದಿಲ್ಲ ಆತರ. ಹಾಗಾಗಿ ನನಗೂ ಅಳುಕು, ಫಸ್ಟ್ ಸಿನಿಮಾ ಮಾಡ್ತಾ ಇದೀವಿ, ಹೀಗೆಲ್ಲ ಆಗ್ತಿದೆ, ಎಲ್ಲೂ ಒಂದ್ ಕಡೆ ಎರರ್ಗಳು ಕಾಣಿಸ್ಬಾರ್ದು, ಇಂಥದ್ದೇನೋ ಸರಿ ಇಲ್ಲ, ಲೋಪದೋಷ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಅಂತ. ಸೊ ಹಾಡಿಸ್ಬಿಟ್ರು, ಎಲ್ಲ ಆಯ್ತು, ಹಾಡ್ಸಿದ್ರು. ನನ್ಗೆ ಆ ಮೂಮೆಂಟ್ ಅಲ್ಲಿ ಕೇಳ್ಬೇಕಾದ್ರೆ ಆ ಮೂಮೆಂಟ್ ಅಲ್ಲಿ ಓಕೆ ಅನ್ನಿಸ್ಬಿಡ್ತು. ಆಮೇಲೆ ಅವ್ರೊಂದ್ ಸ್ವಲ್ಪ ಪ್ರೋಗ್ರಾಮಿಂಗ್ ಎಲ್ಲ ಮಾಡಿ ಹಾಕಿದ್ಮೇಲೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೂ ಶ್ರೀನಿವಾಸ್ ಸರ್ಗೆ ಇರಿಸ್ಲಿಲ್ಲ. ನಾನು ಓಪನ್ ಆಗಿ ಹೇಳ್ಬಿಟ್ಟೆ ಶ್ರೀನಿವಾಸ್ ಸರ್ಗೆ, ಸರ್ ನನ್ಗೆ ಇರ್ಬೇಕನ್ನೋ ತರ ಯಾವ ಇದು ಇಲ್ಲ. ಹೌದೌದು. ಇವರು ಹೌದು ವಿಜಯ್, ನಂಗೂ ಅನಿಸ್ತಿದೆ, ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಯಾರು ಒಳ್ಳೆ ಸಿಂಗರ್ ಕರ್ಸಿ ನಾವು ಮಾಡಿಸ್ಬಿಡೋಣ ಹಾಗೆ ಅಂತ. ಈ ಗ್ಯಾಪ್ ಅಲ್ಲಿ ಶರತ್ ಅವ್ರು ಏನ್ ಮಾಡ್ಬಿಟ್ರು, ಕಳ್ಸ್ಬಿಟ್ರು ಸರ್ ಇದು ವಿಜಯ್ ಅವ್ರು ಆಡಿದ್ದಾರೆ, ನನಗೇನೋ ಎಲ್ಲಾ ತರ ಡೈನಾಮಿಕ್ಸ್ ಸರಿ ಇದೆ ಅನ್ಸುತ್ತೆ, ನನಗೆ ಅಲ್ಲಿಂದ ಫೋನ್ ಬರಲ್ಲ, ಇವರಿಂದ ಫೋನ್ ಬಂತು, ವಿಜಯ್ ಹಾಡ್ ಕೇಳ್ತೇನೆ ಸೂಪರ್ ಆಗಿ ನನಗೆ ನಗ್ಬೇಕು, ಸುಮ್ನಿರ್ಬೇಕು, ರಿಯಾಕ್ಟ್ ಮಾಡಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಸರ್ ನನ್ಗೆ ಆಕ್ಚುಲಿ ಇಷ್ಟ ಆಗಿಲ್ಲ ಸರ್, ಶ್ರೀನಿವಾಸ್ ಸರ್ಗೂ ಇಷ್ಟ ಆಗಿಲ್ಲ, ಚೇಂಜ್ ಮಾಡ್ಬೇಡ ಅಂತ. ನಾನ್ ಹೇಳ್ತೀನಿ ಶ್ರೀನಿವಾಸ್ ಸರ್ಗೆ ಯಾಕೆ ಇಷ್ಟ ಆಗಲ್ಲ, ಪರ್ಫೆಕ್ಟ್ ಆಗಿದೆ, ಎಲ್ಲಾ ತರ ಡೈನಾಮಿಕ್ಸ್ ಇದೆ, ಎಕ್ಸ್ಪ್ರೆಷನ್ ಇದೆ, ನೀಟ್ ಆಗಿದೆ, ಏನು ಚೇಂಜ್ ಮಾಡೋದ್ ಬೇಡ ಅಂತ. ಅವರು ತುಂಬಾ ಫೋರ್ಸ್ ಏನ್ ಮಾಡ್ಬಿಟ್ರು ನಮ್ಗೆ ಹೇಳ್ಬೇಕಂದ್ರೆ, ಇದಿರ್ಲೇಬೇಕು ಅಂತ. ಕೆಲವೊಮ್ಮೆ ಅದು ಬೇಕು. ಅದು ಹೇಗೆ ಅಂದ್ರೆ ಅವರ ಅನುಭವದಿಂದ ಹೇಳ್ತಾರೆ ಇದು ಕರೆಕ್ಟ್ ಆಗಿದೆ ಅಂತ. ಐ ಆಮ್ ಶೂರ್ ಅದನ್ನ ನೀವು ಒಪ್ಕೊಂಡಿದ್ದೀರಾ. ಹೌದು ಸರ್. ಆಮೇಲೆ ನೀವು ನಂಬಲ್ಲ ಸರ್, 7.1 ಆಗೋವರೆಗೂ ನಾನು ಮತ್ತೆ ಶ್ರೀನಿವಾಸ್ ಸರ್ ಯಾರು ಏನೇ ಹೇಳಿದ್ರು ನಾವಿಬ್ರಿಗೂ ಹಾರ್ಟ್ಫುಲಿ ನಾವು ರೆಡಿ ಇದ್ವಿ.
ಟ್ರ್ಯಾಕ್ ಚೇಂಜ್ ಮಾಡೋದಕ್ಕೆ ಸೌಂಡ್ ಇಂಜಿನಿಯರ್ಗೂ ರಿಕ್ವೆಸ್ಟ್ ಮಾಡಿದ್ವಿ, ಇಲ್ಲ ಆಯ್ತು ಓಕೆ ಅಂತ. 7.1 ಆಗಿ ನಾವು ಸ್ಟುಡಿಯೋದಲ್ಲಿ ಕೇಳಿದಾಗ್ಲೂ ಕೂಡ ಒಬ್ರು ಮುಖ ಒಬ್ರು ನೋಡ್ಕೊಂಡು ಬೇಡ ಬೇಡ ನಾವ್ ಆಮೇಲೆ ಡಿಸೈಡ್ ಮಾಡಿ ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಟೆಕ್ನಿಕಲ್ ಪ್ರಿವ್ಯೂ ಅಂತೆಲ್ಲ ಮಾಡಿ 7.1 ಆಗಿ ಹೊರಗೆ ಬಂದು ಟೆಕ್ನಿಕಲ್ ಪ್ರಿವ್ಯೂ ನೋಡ್ಬೇಕಾದ್ರೆ ಅವಾಗ ನಿಜವಾಗ್ಲೂ ಅದು ಕನ್ವಿನ್ಸ್ ಆಗಿ ತುಂಬಾ ಚೆನ್ನಾಗಿತ್ತು. ಯಾತಕ್ಕೆ ನಂಗೆ ಅಲ್ಲಿ ಕನ್ವಿನ್ಸ್ ಆಯ್ತು ಅಂತಂದ್ರೆ ಬಿಗಿನಿಂಗ್ ನಲ್ಲಿ ಅದು ಇನ್ನೂ ಏನ್ ಹೇಳ್ತೀವಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಕೆಲವ್ರು ಗುರ್ತಿಡಿತಿದ್ರು ಇದೇನೋ ಹಿಂಗಿದೆ ಹಂಗಿದೆ ಅನ್ಬಿಟ್ಟು ಅಂತ. ಅಂದ್ರೆ ನಮ್ಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗಳು ಗೊತ್ತಾಗ್ತಿರ್ಲಿಲ್ಲ, ಅಲ್ಲಿ ಏನೇನೋ ಫೈನ್ ಟ್ಯೂನಿಂಗ್ ಅನ್ನೋದಿರುತ್ತೆ, ಇನ್ನೊಂದೇನೋ ಇರುತ್ತೆ, ಮಗದೊಂದು ಇರುತ್ತೆ ಅಂತ. ಸೊ ಚೆನ್ನಾಗಿ ಬಂತು. ಯಾವಾಗ ಚೆನ್ನಾಗಿ ಬಂದು ನನ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಸರ್ಗುನು ಖುಷಿ ಆಯ್ತು. ಆಮೇಲಿಂದ ನಾನೊಂದು ಇನಿಷಿಯೇಟಿವ್ ತಗೊಂಡು ಹೇಳ್ತೀನಿ. ಯಾಕಂದ್ರೆ ಈ ಹಾಡು ಬಂದು ಕೆಲವು ಸಮಯದಲ್ಲೇನೆ ಇನ್ನೊಂದು ಹಾಡು ಅದೇ ತರದ ಒಂದು ವಿಚಾರದ ಮೇಲೆ ಬರುತ್ತೆ. ಬಂದಾಗ ನಾನು ಶರತ್ ಸರ್ಗೆ ಸುಮ್ಮನೆ ಕೇಳ್ತೀನಿ, ಇಷ್ಟೊತ್ತಿಗೆ ಈ ಜರ್ನಿನಲ್ಲಿ ಒಂದು ಡೈನಾಮಿಕ್ಸ್ ಅರ್ಥ ಆಗಿತ್ತಲ್ಲ ಹೀಗೀಗಾಗತ್ತೆ ಅಂತ. ಸರ್ ಹೋ ಎಂದಿದೆ ಈ ಹೃದಯ, ಮನಸ್ಸು ತಾಯಿ ಸಮಯ, ಇರಬಹುದಾ ಇದು ಪ್ರೀತಿಯ ವಿಷಯ ಅಂತ ಯಾವ ಧ್ವನಿ ಹೇಳಿತ್ತೋ ಅದೇ ಧ್ವನಿ ಹೋ ಎಂದ ಹೃದಯದಿ ಆಘಾತವೇ ಮನೆ ಮಾಡಿದೆ ಅಂತ ಬಂದ್ರೆ ಕನೆಕ್ಟ್ ಆಗತ್ತಲ್ವ ಆಡಿಯನ್ಸ್ಗೆ, ಏನಂತೀರಾ ಅಂತ. ಅವ್ರು ಆಕ್ಚುಲಿ ಕಾರ್ಡ್ರಿ ಮಾಡ್ಕೊಂಡು ಎಲ್ಲೋ ಹೋಗ್ತಾ ಇದ್ರು. ಅವರು ನೀವು ಪರ್ಫೆಕ್ಟ್ ಆಗಿ ಹಿಡಿದಿದ್ದೀರಾ, ಅದು ಕರೆಕ್ಟ್ ಇದು ಟೆಕ್ನಿಕಲಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ, ನೀವು ಬಂದ್ಬಿಡಿ ಬೆಂಗಳೂರು ಗಂಗಾರೆ ನಾಳೆನೆ ನಾನು ಫ್ರೀ ಇದೀನಿ ಅಂದ್ಬಿಟ್ಟು ಅವ್ರು ಕೆಲವೊಂದೆಲ್ಲ ಇನ್ಸಿಸ್ಟ್ ಮಾಡಿ ಫೋಟೋ ಕಳ್ಸಿದ್ರು. ಇದು ಮೆಡಿಕಲ್ಸ್ ಅಲ್ಲಿ ಯೋಗಿ ಕಾಂತಿಕ ಅಂತ ಸಿಗುತ್ತೆ, ಗುಳಿಗೆಗಳು ತಗೊಳ್ಳಿ ಗಂಟೆ ಜೇನುತುಪ್ಪ ಕುಡ್ಕೊಂಬನ್ನಿ, ಎಣ್ಣೆ ಪದಾರ್ಥ ಎಲ್ಲ ತಿನ್ನಕ್ ಹೋಗ್ಬೇಡಿ ಅಂತ ಅಂದ್ಬಿಟ್ಟು 9:30 ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತೀನಿ ಅವ್ರ ಮನೆಗೆ. ಹೋಗ್ಬಿಟ್ಟು ಇದೇ ಹೊಡ್ಕೋತಾ ಇದೆ, ನಾನೇ ಹೇಳ್ಬಿಟ್ಟೆ ಇಲ್ಲಿ ಬಂದು ನಾನು ಮುಗಿಸ್ಬಿಟ್ರೆ ಹೆಂಗಪ್ಪ ಅಂತ. ನನಗೆ ಎಲ್ಲ ಸೆಟಪ್ ಎಲ್ಲ ರೆಡಿ ಮಾಡಿಟ್ರು. ಅಷ್ಟೊತ್ತಿಗೆ ಆಲ್ರೆಡಿ ಆಕ್ಚುಲಿ ನಿಮ್ಮ ಮಗಳು ಆರ್ನ ಸಖತ್ತಾಗಿ ಹಾಡ್ಬಿಟ್ಟು ಅದನ್ನ ಚೆನ್ನಾಗಿ ಒಂದು ರೂಪ ಕೊಟ್ಟಿದ್ಲ ಹುಡುಗಿ. ಆಕೆ ಧ್ವನಿಗೆ ನಮ್ಮ ಭಾನುಶ್ರೀ ಅನ್ನೋ ಹುಡುಗಿನೂ ಸಹ ಧ್ವನಿ ಕೊಟ್ಬಿಟ್ಟು ಅದು ತುಂಬಾ ಒಂಥರ ಫಲವತ್ತಾಗಿ ಆಗ್ಬಿಟ್ಟಿತ್ತು ಹಾಡು. ಈಗ ಇವ್ರಿಗೆ ಸರಿ ಇದಾಗ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಹಾಡ್ದೆ. 4 ಲೈನ್ ಇದ್ದಿದ್ದು. ಮೊದಲನೇ ಸಲ ಹಾಡಿದಾಗ ಚೂರ್ ಕ್ರ್ಯಾಕ್ ಆಯ್ತು ವಾಯ್ಸು. ಸೆಕೆಂಡ್ ಟೈಮ್ ಸರಿಪಡಿಸ್ಕೊಂಡ್ಬಿಟ್ಟು ಹಾಡಿದ ತಕ್ಷಣ 2 ಟೆಕ್ಕು ಓಕೆ ಆಗೋಯ್ತು. ಹೌದಾ ಆಗೋಯ್ತಾ ಅಂತ, ಸರ್ ನೀವು ಬಂದ್ಬಿಟ್ರಿ ಸರ್ ಆಗೋಯ್ತು ಅಂತಿದ್ರೆ ನನಗೆ ಹೌದಾ ಓಕೆ ಸರಿ ಆಯ್ತು ಅಂತ. ನಾನು ಈಚೆ ಬಂದ್ಬಿಟ್ಟು ಮತ್ತೆ ಸರ್ಗೆ ಸರ್ ಓಕೆ ಆಯ್ತು ಅಂತ ಹೇಳ್ಬಿಟ್ಟಿದ್ದಾರೆ, ಬಟ್ ಆದ್ರೂ ನೋಡೋಣ ಈಚೆ ಬರ್ಲಿ ಅದು ಆಮೇಲೆ ನೋಡೋಣ ಅಂತ. ವಿಜಯ್ ಆಯ್ತು ಓಕೆ ಅಂತ. ಈ ವಿಚಾರದಲ್ಲಿ ನಮ್ಮಿಬ್ರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಬಟ್ ಎಲ್ಲ ರೆಡಿ ಆದ್ಮೇಲೆ ಇವತ್ತೇನಾದ್ರು ನನ್ನ ಧ್ವನಿ ಇನ್ನೂ ಸಿನಿಮಾದಲ್ಲಿ ಸೇರ್ಕೊಂಡಿದೆ ಅಂತಂದ್ರೆ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಈ ಕೆಲಸ ಮಾಡ್ತೀನಿ ಅಂತ ಹೇಳಿದಕ್ಕೂ ಅದಕ್ಕೂ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಜೊತೆ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಮೊದಲು ನನಗೆ ಶ್ರೀನಿವಾಸ್ ಸರ್ ಕೊಟ್ಟರು ಫ್ರೀಡಮ್ ಆಗುತ್ತೆ. ಎರಡನೇದು ಆ ಒಂದು ನನ್ನನ್ನ ಎಲ್ಲಿ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೆ ತುಳಿಬೋದಾಗಿತ್ತು. ಬೇಡ ಅಂತ ಹೇಳಿದ್ರೆ ನಾವೇನ್ ಎದುರು ಮಾತಾಡೋ ತರಕ್ಕೇನಿಲ್ಲ. ಹಂಗಿದ್ದಾಗ ಮನೋಹರ್ ಸರ್ ಫೋರ್ಸ್ ಮಾಡಿ ಇಲ್ಲ ಇರ್ಲೇಬೇಕು ಅಂತ ಇರಿಸಿಸ್ಕೊಂಡು ಶರತ್ ಸರ್ ಕನ್ವಿನ್ಸ್ ಮಾಡಿ ಇಲ್ಲ ಸರ್ ಸರಿ ಇದೆ 7.1 ಆಗೋರ್ಗು ಇರಿ ಅಂತ ಹೇಳಿ ಮಾಡಿರೋದ್ರಿಂದ ಇದ್ರ ಬಹುಶಃ ನಂದು ಏನು ಇಲ್ವೇ ಇಲ್ಲ ಸರ್ ಹೇಳ್ಬೇಕಂದ್ರೆ. ನನ್ ಧ್ವನಿ ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ಈ ಇಬ್ರು ಮಹಾನ್ ಬವರು ಮತ್ತೆ ನಮ್ಮ ಶ್ರೀನಿವಾಸ್ ಸರ್ ಇವ್ರು 3 ಜನದ್ದೇ ಕಾಂಟ್ರಿಬ್ಯೂಷನ್ ದೊಡ್ಡದು. ಇಲ್ಲ ಅಂದ್ರೆ ನಾವೇನು ಇಲ್ಲ ಇದರಲ್ಲಿ. ವಿಜಯ್ ಅವರಿಗೆ ಒಂದು ಪ್ರಶ್ನೆ, ಒಂದೇ ಪ್ರಶ್ನೆ ನಂದಿರೋದು, ಇಷ್ಟು ಸೀನಿಯರ್ ಆರ್ಟಿಸ್ಟ್ ಇವ್ರ ಜೊತೆ ಇದ್ದು ಅವ್ರ ಒಪಿನಿಯನ್ ತಗೊಂಡು ಫಸ್ಟ್ ಸಿನಿಮಾಗೆ ಶ್ರೀನಿವಾಸ್ ಅಂತ ಒಳ್ಳೆ ಪ್ರೊಡ್ಯೂಸರ್ ನಮ್ಗೆ ಸಿಗ್ತಾರೆ. ಇದಕ್ಕಿಂತ ಪುಣ್ಯ ಯಾರಿಗೆ ಸಿಗತ್ತೆ ನಮ್ಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಒಂದೆರಡು ವಿಷಯ ತಿಳಿಸು. ಅಲ್ಲ ಕರೆಕ್ಟ್, ಅದಂತೂ ಅದು ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಅದು ಇವತ್ತು ಒಂಥರ ನನಗೆ ನಿಜವಾಗ್ಲೂ ಆಯ್ತಲ್ಲ ಲೈಫಲ್ಲಿ ಅನ್ನೋ ತರನೇ ಅನ್ಸುತ್ತೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ನನಗೆ ತುಂಬಾ ನೆಟ್ವರ್ಕ್ ಇರ್ಲಿಲ್ಲ ಚಿತ್ರರಂಗದಲ್ಲಿ. ಇನ್ನೇನು ನೆಟ್ವರ್ಕ್ ಬೆಳೆಸ್ಕೋಬೇಕು, ನನ್ನ ಕಿರುಚಿತ್ರ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ, ಅದು ಆಲ್ಮೋಸ್ಟ್ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಹೋಗಿ ವಿಜಯ್ ಭಾರದ್ವಾಜ್ ಅಂತ ಯಾರು ಅಂತ ಒಬ್ಬ ಗೊತ್ತಾಗ್ತಾನೆ ಅನ್ನುವಂತ ಒಂದು ವಾತಾವರಣ ಕ್ರಿಯೇಟ್ ಆಗೋ ಟೈಮಲ್ಲಿ ಕೋವಿಡ್ ಆಗ್ಬಿಟ್ಟು ಎಲ್ಲ ಸೂಚನೆ ಬಂದಿತ್ತು. ಕೋವಿಡ್ ಬಂದು ಇಂಥವೊಬ್ಬ ಇದಾನೆ ಅನ್ನೋದು ಇದಾಗಿತ್ತು. ಆಮೇಲೆ ಸರ್ ನಂದು ಸಿನಿಮಾ ಶಾರ್ಟ್ ಫಿಲ್ಮ್ ನೋಡಿದಾಗ ಅವ್ರು ಕೊಟ್ಟಿದ್ದ ಬೈಟಲ್ ಒಂದು ವಿಷಯ ಹೇಳಿದ್ರು, ಸಿನಿಮಾ ಮಾಡಕ್ಕೆ ದುಡ್ಡು ಖರ್ಚು ಮಾಡೋದಕ್ಕಿಂತ ಬುದ್ಧಿ ಜಾಸ್ತಿ ಖರ್ಚು ಮಾಡ್ಬೇಕು ಅಂತಾರೆ, ಅದು ವಿಜಯ್ ಭಾರದ್ವಾಜ್ ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಅಂದ್ರು. ನನಗೆ ಅದೊಂದು ತೃಪ್ತಿಯಾಗಿತ್ತು, ಸಂತೋಷಕ್ಕಿಂತ ಹೆಚ್ಚಾಗಿ. ಅಂದ್ರೆ ಏನಂದ್ರೆ ಎಫರ್ಟ್ ಕಾಣಿಸ್ತಲ್ಲ ಅವ್ರಿಗೆ. ನಾವು ಮೇಲ್ಮೇಲೆ ನೋಡೋಕ್ಕೆ ಸಿಂಪಲ್ ಆಗಿ ಕಾಣಂಗೆ ಭೀಮನವರ್ ಸರ್ ಇಲ್ಲ, ಅವ್ರ ವಿಪರೀತ ಸೂಕ್ಷ್ಮ ಒಂದು. ಹೀಗೆ ನನ್ನ ಪಾಟ್ ನಾನು ಜರ್ನಿ ಮಾಡ್ತಾ ಇರ್ಬೇಕಾದ್ರೆ ಅದೇ ಕಿರುಚಿತ್ರ ನೋಡ್ಬಿಟ್ಟು ನಾನು ಹಾಕಿದ್ದು OTT ಪ್ಲಾಟ್ಫಾರ್ಮ್ ಅಲ್ಲಿ ಮೂವಿ ಗ್ಯಾರೇಜ್ ಅಂತ, ಅಲ್ಲಿ ಕಿರುಚಿತ್ರ ನೋಡಿ ನನಗೆ ಶ್ರೀನಿವಾಸ ಗೆಜಲ್ಗೆರೆ ಸರ್ ಕಾಲ್ ಮಾಡ್ಬಿಟ್ಟು ಸಿನಿಮಾ ಮಾಡೋಣ ಅಂತ ಹೇಳಿ ಬರ್ತಾರೆ. ಅದು ನಾನು ಬಹುಶಃ ಅವ್ರ ಎಪಿಸೋಡ್ಸ್ ಅಲ್ಲಿ ಅವ್ರು ಅದನ್ನ ಹೇಳಿದ ನಾನು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಅವ್ರನ್ನ ಫಸ್ಟ್ ಆಫ್ ಆಲ್ ನಂಬರೇ ಸೇವ್ ಮಾಡ್ಕೊಂಡಿರ್ಲಿಲ್ಲ. 20 ಲಕ್ಷ ರೂಪಾಯಿ ಸಿನಿಮಾ ಮಾಡೋಣ ಅಂತ ಕೇಳ್ತಾರೆ, ಯಾರು ಗೊತ್ತಿಲ್ಲ ಅನ್ಸುತ್ತೆ ಇದು ಸರಿಯಾಗಲ್ಲ ಅಂತ. ಬಟ್ ಡೌನ್ ದ ಲೈನ್ ಅವರು ಫಾಲೋ ಅಪ್ ಮಾಡಿದ್ರು ನನಗೆ. ಅನ್ಫಾರ್ಚುನೇಟ್ಲಿ ಏನಾಯ್ತು, ಅವ್ರು ಕಾಲ್ ಮಾಡಿ ಸ್ವಲ್ಪ ದಿವಸ ಅವ್ರಿಗೆ ಕೋವಿಡ್ ಆಗೋಯ್ತು. ಅವರು ಅದು ನನಗೆ ಅಪ್ಡೇಟ್ ಕೊಟ್ರು. ಅವರು ವಿಜಯ್ ನನ್ಗೆ ಹಿಂಗ ಆಗ್ಬಿಟ್ಟಿದೆ, ಏನು ಅನ್ಕೋಬೇಡಿ, 1 ವೀಕ್ ಕ್ವಾರಂಟೈನ್ ಅಂತ ಹೇಳಿದ್ದಾರೆ, ನಾನು ಮಾಡ್ತಿರ್ತೀನಿ, ನಂಗೆ ಸ್ವಲ್ಪ ಗಂಟ್ಲು ಬರ್ತಾ ಇಲ್ಲ.
ಅಂಡ್ ಐ ಫೆಲ್ಟ್ ದಟ್ ಅವ್ರು ಕಷ್ಟ ಪಡ್ತಿದ್ರು ಮಾತಾಡಕ್ಕೆ. ಸರಿ ಸರ್ ಅಂದ್ಬಿಟ್ಟು ನಾನು ಸುಮ್ಮನೆ ಲಿಟ್ರಲಿ ನಾನು ಆಗ್ಲಿ ಫೋನ್ ನಂಬರ್ ಸೇವ್ ಮಾಡಿಲ್ಲ ಅವ್ರದ್ದು. ಸೊ 1 ವೀಕ್ ಆದ್ಮೇಲೆ ಅವ್ರು ಕಾಲ್ ಮಾಡ್ತಾರೆ ನನ್ಗೆ ವಾಪಸ್. ಅವಾಗ ನಂಗೆ ಅವ್ರದ್ದು ಒಂಚೂರು ಕಮಿಟ್ಮೆಂಟ್ ಒಂಥರ ಎಸ್ಟಾಬ್ಲಿಷ್ ಆದಂಗೆ ಆಯ್ತು. ಅವಾಗ ಅನ್ನಿಸ್ತು ಈ ರೆಗ್ಯುಲರ್ ಆಗಿ ಕೆಲವು ಸಿನಿಮಾದಲ್ಲಿ ಒಂದು ಇದಿದೆ, ದುಡ್ಡು ಹಾಕ್ತೀವಿ ರಿಟರ್ನ್ಸ್ ಹೆಂಗೆ, ಎಷ್ಟು ವಾಪಸ್ ಕೊಡ್ತೀರಾ, ಬರೀ ಅದು ಕಮರ್ಷಿಯಲ್. ನಾವೇನೋ ಇಲ್ಲಿ ಫೈನಾನ್ಸ್ ವ್ಯವಹಾರ ಮಾಡ್ತಾ ಇರೋದಿಲ್ಲ, ಬಡ್ಡಿ ವ್ಯವಹಾರ ನಡೆಸ್ತಾ ಇರೋದಿಲ್ಲ, ಅಥವಾ ನಾವು ಯಾವ್ದೋ ಒಂದು ಲೇಔಟ್ ಏನೋ ಮಾಡ್ಬಿಟ್ಟು ಇದು ಸ್ಕ್ವೇರ್ ಫೀಟ್ ಇಷ್ಟಿದೆ ಇವತ್ತಿಗೆ ಬಿಟ್ಟಿದ್ದೀನಿ ಇನ್ನೊಂದು ವರ್ಷಕ್ಕೆ ಇಷ್ಟು ಜಾಸ್ತಿ ಆಗುತ್ತೆ, ಅಥವಾ ಚಿನ್ನದ ವ್ಯವಹಾರ ಮಾಡ್ತಿರಲ್ಲ ಇಷ್ಟು ಅಂತ ನಾನು ಹೇಳೋದಕ್ಕೆ. ಏನಂದ್ರೆ ಆ ಪ್ಯಾಷನ್ ನ ಕೊರತೆ ಇರೋದ್ರಿಂದ ಅವರಿಗೆ ಬರೀ ಫೈನಾನ್ಸ್ ಮಾತ್ರನೇ ಕಾಣ್ತಾ ಇರುತ್ತೆ. ನಾನು ತಪ್ಪು ಅಂತ ಹೇಳಲ್ಲ, ರಿಟರ್ನ್ಸ್ ಬೇಕು, ನಮ್ಗೆ ಬದುಕು ನಡಿಬೇಕಂದ್ರೆ ರಿಟರ್ನ್ಸ್ ಬೇಕು ನಿಜ. ಬಟ್ ಫಸ್ಟ್ ಸ್ಟೋರಿ ಏನು, ಇದು ಯಾವ ಜಾನ್ರಕ್ಸ್ ಇರುತ್ತೆ, ಏನ್ ಬಡ್ಜೆಟ್ ಆಗತ್ತೆ, ಯಾವ ತರ ಇದನ್ನ ತಗೊಂಡ್ ಹೋಗ್ಬೋದು, ಈ ತರದ ಚರ್ಚೆನೆ ಬರೆದಿದ್ದಾಗ ನಮ್ಗೆ ಅಂತವ್ರ ಜೊತೆ ಮುಂದುವರಿಬೇಕನ್ಸುತ್ತೆ. ಇಂಥವ್ರನ್ನೆಲ್ಲ ದಾಟಿದ್ದೆ ನಾನು ಸಾಕಷ್ಟಲ್ಲ. ಬರೀ ಮಸಾಲೆ ಪುರಿ ತಿನ್ಕೊಂಡು ಟೀ ಕುಡ್ಕೊಂಡು ₹1000 ಬರೀ ಬರೋದಕ್ಕೆ ಹೋಗೋದಕ್ಕೆ ಖರ್ಚು ಮಾಡ್ಕೊಂಡು ವೇಸ್ಟ್ ಆಗಿತ್ತು. ಇವ್ರು ಯಾವಾಗ ಈ ತರ ಅಪ್ಡೇಟ್ ಮಾಡಿದ್ರಲ್ಲ ಸ್ವಲ್ಪ ಸೀರಿಯಸ್ ಆದೆ ನಾನು ಕೂಡ ಹಿಂಗ್ ಮಾಡ್ತಿದ್ದಾರೆ. ಸೊ ಒಂದು ಫೈನ್ ಟೈಮ್ ನಾನು ಮೀಟ್ ಆದೆ ಅವ್ರನ್ನ. ಇದೇ ಬೆಂಗಳೂರು JP ನಗರ ಮೆಟ್ರೋಲ್ ಬಂದು ಇಳಿತೀನಿ. ಇವ್ರನ್ನ ಮೀಟ್ ಮಾಡಕ್ಕೆ ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಬರ್ತೀನಿ ನಾನು ಬೆಂಗಳೂರಿಗೆ. ಬಂದಾಗ ಪುಟ್ಟನಹಳ್ಳಿ ಅಂತ ಸ್ವಲ್ಪ ಮುಂದಕ್ಕೆ ಕೂಡ ಅಲ್ಲೆಲ್ಲೋ ಒಂದು ಕೆಫೆ ಕರ್ಕೊಂಡೋದ್ರು. ಸೊ ಕೂತ್ವಿ ಮಾತಾಡ್ತಿದ್ವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡಿದ್ದು, ಬಿಕಾಸ್ ಅವ್ರು ವಾಟ್ಸಪ್ DP ಅವ್ರ ಫೋಟೋ ಹಾಕೊಂಡಿರ್ಲಿಲ್ಲ. ಅವ್ರದ್ದೊಂದು ಫೇವ್ರೆಟ್ ಪೆಟ್ಟಿದೆ ಸಿಡ್ಸ್, ಅದ್ರದ್ದು ಹಾಕೊಂಡ್ಬಿಟ್ಟಿದ್ದಾರೆ. ನನ್ನ ಫೋಟೋ ನೋಡಿದಾರೆ ಇವರು. ಹಿಂಗೆ ಸರಿ ಆಯ್ತು ಅಂತ ಮೆಟ್ರೋ ಇಂದ ಕೆಳಗಡೆ ಇಳಿದ್ಬಿಟ್ಟು ಸರ್ ನಾನು ಬಂದಿದ್ದೀನಿ ಅಂತ ಕಾಲ್ ಮಾಡ್ತಿದ್ದೀನಿ. ನಾನು ಬರ್ತಾ ಇದೀನಿ ನೋಡಿ ಕಾರಲ್ಲಿ ನಿಂತಿದ್ದಾರೆ, ಒಂದು 50 ಕಾರ್ ಬರ್ತಾ ಇದೆ ಲೈಟ್ ಹಾಕೊಂಡು. ಯಾರು ಕಂಡು ಹಿಡಿಯೋದು? ಅವ್ರ ಆರೆಂಜ್ ಗಾಡಿ ನಂದು ಹೋಂಡಾ ಜಾಸ್ ಅಂತಿದ್ದಾರೆ. ಆ ಲೈಟಿಗೆ ಏನೂ ಕಾಣ್ತಾ ಇಲ್ಲ ನನಗೆ. ನಾನು ಆಮೇಲೆ ರೆಡ್ ಟಿ ಶರ್ಟ್ ಹಾಕಿದ್ದೀನಿ ಸರ್ ನೋಡಿ ಅಂತಂದಾಗ ಗೊತ್ತಾಯ್ತು. ಸರಿ ಹೋದ್ವಿ. ಅಲ್ಲೂ ಹೋದ್ಮೇಲೆ ನಮ್ಗೆ ಸ್ವಲ್ಪ ರೆಗ್ಯುಲರ್ ಇದೆ ಫೀಲ್ ಆಗಿದ್ದು. ಆಯ್ತು, ಫ್ರೆಂಚ್ ಫ್ರೈಸ್ ಬಂತು, ರವೆ ಮಿಲ್ಕ್ ಶೇಕ್ ಬಂತು, ಇವ್ರು ಒಂದು ರವೆ ಇಡ್ಲಿ ತಗೊಂಡ್ರು, ಮಾತುಕತೆ ಆಗ್ತಾ ಇದೆ. ಎಷ್ಟು ಗಂಟೆಗೆ? ಸಂಜೆ ಒಂದು 6:30-7 ಗಂಟೆ ಅನ್ಸುತ್ತೆ ಸರ್. ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಸರಿ ಈ ತರ ಲೀಡ್ ನಾನ್ ಮಾಡ್ತೀನಿ ಸರ್, ನೀವು ನೋಡಿದಿರಲ್ಲ ಈ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ನನ್ಗೆ ಅನ್ಸುತ್ತೆ. ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಇದು ನಂದು 7ನೇ ಸಿನಿಮಾ ಆಗತ್ತೆ ನಾನು ಹೀರೋ ಆಗಿ ಮಾಡ್ಬೇಕಾದ್ರು. ಇದಕ್ಕೆ ಮುಂಚೆ 6 ಸಿನಿಮಾಗಳು ಬೇರೆ ಬೇರೆ ಪ್ರೊಡಕ್ಷನ್ ಅವ್ರು ಅಪ್ರೋಚ್ ಮಾಡಿದ್ರು. ಡ್ಯೂ ಟು ಲ್ಯಾಕ್ ಆಫ್ ದಿರ್ ಸಿನಿಮಾ ನಾಲೆಡ್ಜು, ಸ್ಕ್ರಿಪ್ಟ್ ಚೆನ್ನಾಗಿಲ್ದೇ ಇರೋದು, ಮತ್ತೆ ಬಡ್ಜೆಟ್ ಎಲ್ಲ ಪ್ರಾಬ್ಲಮ್ ಇದ್ದಿದ್ರಿಂದ ಅದು ಏನು ಆಗಲ್ಲ ಅಂತ ಅನ್ಸಿ ನಾನು ಕೈ ಬಿಟ್ಟಿದ್ದು. ಅದು ಹಾಗೆ ಆಯ್ತು ಕೂಡ ಅದು. ಸೊ ಮಾಡಿ ಅವ್ರು ಏನು ಕ್ವಶನೇ ಮಾಡ್ಲಿಲ್ಲ, ಬಿಕಾಸ್ ಅವ್ರಿಗೆ ನನ್ನ ಕಿರುಚಿತ್ರದಲ್ಲಿ ನನ್ನ ಕೆಲಸ ಕಂಪ್ಲೀಟ್ ಹಿಡಿಸ್ಬಿಟ್ಟಿತ್ತು ಅವ್ರಿಗೆ. ಇಲ್ಲ ಎದುರುಗಡೆ ನೋಡೋದಕ್ಕೂ ಅಲ್ಲಿಗೂ ತುಂಬಾ ವ್ಯತ್ಯಾಸ ಕಾಣ್ತೀರಾ? ಇಲ್ಲ ಸರ್ ನನ್ನೂ ಮೇಕಪ್ ಹಾಕಿಲ್ಲ, ಇಲ್ಲಿದ್ದೀನಿ ಅಷ್ಟೇನೆ. ಬಿಕಾಸ್ ನಾನು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ನಾನು ಸ್ವಲ್ಪ ಅಷ್ಟು ನನ್ನ ನೋಡ್ಕೊಳಕ್ಕಾಗಿಲ್ಲ ಅನ್ಸುತ್ತೆ. ತುಂಬಾ ಲಕ್ಷಣವಾಗಿದ್ದಾರೆ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಸೊ ಅವ್ರೇನು ಅದಕ್ಕೆ ಕ್ವಶನ್ ಮಾಡ್ಲಿಲ್ಲ. ಎಲ್ಲ ಸೆಷನ್ ಮುಗೀತು. ನಾವು ಸ್ವಲ್ಪ ನೋಡ್ತಿದೀವಿ ಏನು ಪೇಮೆಂಟ್ ಟೋಕನ್ ಯಾವ್ದ್ರ ಬಗ್ಗೆ ಮಾತಾಡ್ತಾನೆ ಇರಲ್ಲ. ಯಾಕಂದ್ರೆ ಮೈಸೂರಿಂದ ದೊಡ್ಡಬೇಕಾರನೇ ಹೇಳಿದ್ದೆ, ನೀವು ಕತೆ ಹಿಡಿಸ್ಲಿಲ್ಲ ಅಂದ್ರೆ ನಂಗೆ ಪ್ರಾಬ್ಲಮ್ ಇಲ್ಲ ಸರ್. ಹಿಡಿಸಿದ ಮೇಲೆ ನೀವು ಅಮಾವಾಸ್ಯೆ ಕಡಿಲಿ, ಹುಣ್ಣಿಮೆ ಆಗ್ಬಿಡ್ಲಿ, ಯುಗಾದಿ ಆಗ್ಬಿಡ್ಲಿ, ಇವೆಲ್ಲ ಇರಬಾರ್ದು. ಅಡ್ವಾನ್ಸ್ ಕೊಟ್ರೆ ಮುಂದುವರಿತೀನಿ ಪ್ಲೀಸ್. ನಿಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನನ್ಗೂ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಸ್ವಲ್ಪ ಕಠೋರವಾಗಿ ಮಾತಾಡಿದ್ದೆ ನಾನು. ಯಾಕಂದ್ರೆ ಅಷ್ಟು ಇದಾಗೋಗಿತ್ತು ನನ್ಗೂ. ಬಟ್ ಇವರು ಸರಿ ಇದೆ, ಇನ್ನು ತುಂಬಾ ಒಂಥರ ತುಂಬಾ ಸ್ಟ್ಯಾಂಡರ್ಡ್ ಆಗಿ ನಡ್ಕೊಂಡ್ರು ವ್ಯಕ್ತಿ. ನನಗೆ ಬೇರೆಯವ್ರ ತರ ಬೇರೆ ಕಡೆ ಆಗಿದ್ರೆ ನಾನು ಈಗೇನ್ ಸರ್ ನೆಕ್ಸ್ಟ್ ಏನು ನೀವೇನು ಮಾತಾಡ್ತಿಲ್ವಲ್ಲ ಅಂತ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೆ. ಅಲ್ಲಿ ಕೇಳ್ಬೇಕು ಅನ್ನಿಸ್ಲಿಲ್ಲ. ಸರಿ ಎದ್ದು ಹೊರಟ್ರಲ್ಲ, ಇದು ಅಷ್ಟೇ ಮಸಾಪುರಿ ಮೀಟಿಂಗ್ ಇದು ಅಂತ ಅನ್ಕೊಂಡು ನಾನು ಹೊರಟ್ಬಿಟ್ಟು ಒಂದ್ ಸ್ವಲ್ಪ ಬೇಜಾರಲ್ಲಿ ಹೇಳಿದೆ, ಅಲ್ಲಿ ಮೆಟ್ರೋ ಡ್ರಾಪ್ ಮಾಡ್ಬಿಡಿ ಸರ್, ನಾನು ಹೋಗ್ತೀನಿ ಮೈಸೂರಿಗೆ ಅಂತ. ಸರಿ ಅಂತ ಹೋಗಿ ಕೂತ್ಕೋತೀನಿ. ಕನ್ಸೋಲ್ ಬಾಕ್ಸ್ ತೆಗಿತಾರೆ ಕಾರ್ದು, ಒಂದು ಕವರ್ ತೆಗಿತಾರೆ. ಕವರ್ ಒಳಗಡೆ ಚೆಕ್ ಪ್ಲಸ್ ₹1 ಕಾಯಿನ್ ಹಾಕ್ಬಿಟ್ಟು ನನಗೆ ಅಡ್ವಾನ್ಸ್ ಕೊಟ್ರು. ಸರ್ ಯಾಕೆ ಹೇಳ್ತಿದ್ದೀನಿ ಮಾತು ಅಂದ್ರೆ, ಹಿ ಇಸ್ ದ ಫಸ್ಟ್ ಪ್ರೊಫೆಷನಲ್ ಪ್ರೊಡ್ಯೂಸರ್ ಇನ್ ಮೈ ಎಂಟೈರ್ ಕೆರಿಯರ್ ಅಡ್ವಾನ್ಸ್ ಕೊಟ್ಟು ಕೆಲಸ ಮಾಡಿ ಅಂತ ಹೇಳಿದಂತ ಒಂದು. ಎರಡನೇದು, ನನ್ನ ಬಗ್ಗೆ ಬೇರೆ ಏನೂ ಡೀಟೇಲ್ಸ್ ಗೊತ್ತಿಲ್ಲ ಅವ್ರಿಗೆ. ಮೈಸೂರಲ್ಲಿ ಏನಿದೆ ಗೊತ್ತಿಲ್ಲ. ನನ್ನ ಫೋನ್ ನಂಬರ್ ಬಿಟ್ಟರೆ ಅವ್ರ ಹತ್ರ ಏನೂ ಇಲ್ಲ. ನಾನು ಆ ಮೂಮೆಂಟ್ ಇಂದ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಿದ್ರೆ ನನ್ನನ್ನ ಕನೆಕ್ಟ್ ಮಾಡ್ಕೊಟ್ಟಂತ ಜಗನ್ನಾಥ್ ಅವ್ರಿಗೂ ಸಹ ನಾನು ಎಲ್ಲಿದ್ದೀನಿ ಅಂತ ಅವ್ರಿಗೆ ಮೈಸೂರಲ್ಲಿ ಗೊತ್ತಿಲ್ಲ. ಬಟ್ ಒಂದು ಟ್ರಸ್ಟ್, ನನ್ನ ಪ್ರೊಫೈಲ್ ಅವ್ರಿಗೆ ನಂಬಿಕೆಯಿಂದ ಮುಂದುವರಿಯಂಗಾಯ್ತು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಹತ್ರ ಬರೋ ಮುಂಚೆ ಆಲ್ರೆಡಿ ಸಾಕಷ್ಟು ಲಾಸಸ್ ನೋಡಿದ್ರು. ಕೆಲವು ಟೀಮ್ಗಳ ಜೊತೆ ಅವ್ರಿಗೆ ಸರಿಯಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಇಷ್ಟಾದ್ರೆ ಸಾಕು ಒಬ್ಬ ಮನುಷ್ಯ ಸಿನಿಮಾ ಸಾಹಸನೆ ಬೇಡ ಅಂತ ಓಡೋದಕ್ಕೆ. ಬಟ್ ಅವ್ರ ಪ್ಯಾಷನ್ ಚಿಕ್ಕದಿಂದ ನಾನು ಈ ಸಿನಿಮಾ ಮಾಡಬೇಕು, ಸಾಹಿತ್ಯ ಬರಿಬೇಕು, ಇದು ನನಗೆ ತುಂಬಾ ಅಪರೂಪ ಅನ್ನಿಸ್ತು. ಅಪರೂಪದಲ್ಲೇ ತೀರಾ ಅಪರೂಪ. ನಾನು ಅದಕ್ಕೆ ಸರ್ಚ್ ಯೂಶಲಿ ಹೇಳ್ತಿರ್ತೀನಿ, ಸರ್ ನೀವು ನಮ್ಮ ಇಂಡಸ್ಟ್ರಿಗೆ ಪ್ರೊಡ್ಯೂಸರ್ಸ್ ಹೆಂಗಿರ್ಬೇಕು ಅನ್ನೋದಕ್ಕೆ ಯು ಹ್ಯಾವ್ ಟು ಬಿ ರೋಲ್ ಮಾಡಲ್. ನಿಜ. ಯಾಕಂದ್ರೆ ಪ್ರೊಡ್ಯೂಸರ್ ಆದವರು ನನ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಸಿನಿಮಾದಲ್ಲಿ ಸರ್, ನಾನು ಒಂದು ಬಿಗಿನಿಂಗ್ ಅಲ್ಲಿ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ನಿಷ್ಠುರವಾಗಿ ನಡ್ಕೋತಾ ಇದ್ದೆ. ಯಾಕಂದ್ರೆ ನನಗೆ ವ್ಯಕ್ತಿ ಗೊತ್ತಿಲ್ಲ.
ಎದುರುಗಡೆನೂ ಸಾಫ್ಟ್ ಆಗಿ ಚೆನ್ನಾಗಿ ಮಾತಾಡ್ತಿದ್ದಾರೆ, ಬಟ್ ಮನ್ಸಿಂದ ಹೆಂಗಿದಾರೋ ನನಗೆ ಗೊತ್ತಿಲ್ವಲ್ಲ. ಹೋಗ್ತಾ 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 ಇವ್ರು ಹೆಂಗೆ ಚೇಂಜ್ ಆಗ್ತಾರೋ ಗೊತ್ತಿಲ್ವಲ್ಲ. ಹಾಗಾಗಿ ನನ್ನ ಸೇಫ್ಟಿ ನಾನು ಸ್ವಲ್ಪ ನಿಷ್ಠುರವಾಗೇ ಇದ್ದೆ. ನಾನು ಹೇಳಿದ್ದೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸಿಂಗ್ ನಾನು ಮಾಡ್ತೀನಿ ಪ್ರಾಜೆಕ್ಟ್, ನನ್ನ ಗಮನಕ್ಕೆ ಬರ್ದೆ ಒಬ್ರಿಗೆ ನೀವು ₹1 ಕೊಟ್ರು ನಾನು ಜವಾಬ್ದಾರ ಅಲ್ಲ, ನಿಮ್ಮಷ್ಟು ದುಡ್ಡು ನಾನು ಜವಾಬ್ದಾರ. ನಾನು ನಿಮ್ಗೆ ಸಿನಿಮಾ ಮಾಡ್ಕೊಟ್ಬಿಟ್ಟು ಇಷ್ಟು ಕೋಟಿ ಬರ್ಸ್ಬಿಡ್ತೀನಿ ಅಷ್ಟು ಕೋಟಿ ಬರ್ಸ್ಬಿಡ್ತೀನಿ ಅವೆಲ್ಲ ನಾನು ಹೇಳಲ್ಲ. ಮಾರ್ಕೆಟ್ ಅಲ್ಲಿ ಸೇಲಬಲ್ ಆಗುವಂಥದ್ದು 4 ಜನ ಮೆಚ್ಚುವಂತ ಪ್ರಾಜೆಕ್ಟ್ಸ್ ಅಂತ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ಅದನ್ನ ಯಾವಾಗ ಬೇಕಾದ್ರೆ ನನ್ ಕ್ವಶನ್ ಮಾಡ್ಬೋದು, ಯಾಕಿಂತ ಕೆಲಸ ಮಾಡ್ತೀನಿ ನೀನು ಅಂತ. ನೀವು ಇಷ್ಟು ಕಾನ್ಫಿಡೆನ್ಸ್ ಹೆಂಗ್ ತೋರಿಸ್ಕೋಬಹುದು ಅಂತಂದ್ರೆ, ಈ ತರ ಘಟಾನುಘಟಿಗಳು ನಿಮ್ ಜೊತೆ ಇದ್ದು ಗೈಡ್ ಮಾಡ್ತಿದ್ದಾರೆ ಅಂತಂದ್ಮೇಲೆ ಆಟೋಮೆಟಿಕ್ಲಿ ಇಟ್ ವಿಲ್ ಡೂ ವೆಲ್ ಅಂತ. ಡೆಫಿನೆಟ್ಲಿ ಲೈಕ್ ಇಷ್ಟು ಪ್ರೋಸೆಸ್ ಆದ್ಮೇಲೆ ಇಲ್ಲ ಸರಿ ಆಯ್ತು ಓಕೆ ಅಂತ ಅವ್ರು ಯಾವ್ದು ಅನಾಲಿಸಿಸ್ ಮೇಲೆ ನನ್ನ ಎಲ್ಲಾ ಮಾತುಗೂ ಹ್ಞೂ ಹ್ಞೂ ಅಂತಿದ್ರು ನನಗೂ ಗೊತ್ತಿಲ್ಲ. ನನಗೂ ಅವಾಗ ಒಂದ್ ಕಡೆ ಡೌಟ್ ಆಗ್ತಿತ್ತು, ಏನ್ ಎಲ್ಲದಕ್ಕೂ ಅಂತ ಇವರು ಸುಮ್ನೆ ಏನಾದ್ರು ಗೇಮ್ ಮಾಡ್ತಾ ಇದಾರ ಅಂತ ಅನಿಸ್ತಿತ್ತು. ಬಟ್ ಮುಂದಿನ ಪ್ರಯಾಣ ಹೋಗ್ತಾ ಇರ್ಬೇಕಾದ್ರೆ ನಾನು ಫಸ್ಟ್ ಫೋನ್ ಮಾಡಿ ಶರತ್ ಅವ್ರಿಗೆ, ಅಲ್ಲಿಂದ ಹೊರಡ್ತೀನಿ ನಾನು. ಹೋಗ್ತಿರ್ಬೇಕಾದ್ರೆ ಶರತ್ ಸರ್ ಫೋನ್ ಮಾಡ್ಬಿಟ್ಟು, ಸರ್ ನನಗೆ ಅಡ್ವಾನ್ಸ್ ಆಗಿದೆ, ನಾನು ನಿಮ್ಗೆ ಹೇಳಿದ್ದೆ ಒಂದ್ ಸಿನಿಮಾ ಮಾಡ್ಕೊಡ್ತೀರಾ ಅಂತ. ಹೌದು ಸರ್ ಅಡ್ವಾನ್ಸ್ ಆಗಿದೆ, ಇಷ್ಟೊಲ್ಲೇ ಬರ್ತಿದ್ದೀನಿ, ನೀವೇ ನನಗೆ ಮ್ಯೂಸಿಕ್ ಡೈರೆಕ್ಟರ್, ನೀವು ಶುರು ಹಚ್ಕೋಬೇಕು ಕೆಲಸ, ಹೇಗಿದೆ ನಿಮ್ದು ಟೈಮ್ ಲೈನ್ ಹೆಂಗಿದೆ? ಇಲ್ಲ 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 ನೀವು ಬನ್ನಿ ನಾವು ಮಾಡೋಣ ಅಂತ ಅವ್ರು ತುಂಬಾ ಖುಷಿ ಪಟ್ರು. ಒಂದ್ ಸಣ್ಣ ಕಿರುಚಿತ್ರದಲ್ಲಿ ಅವ್ರು ಬರೀ ಕೆಲವು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದು, ನಾವಿಬ್ರು ಕನೆಕ್ಟ್ ಆಗಿದ್ದು ಮ್ಯೂಸಿಕ್ ಡೈರೆಕ್ಟರ್ ಒಂದು ಪ್ರಾಜೆಕ್ಟ್ಗೆ ಅಂತ ಅಷ್ಟೇನೆ ಕನೆಕ್ಟ್ ಆದ್ರು. ಈಗ ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ ನಾವು. ಅವ್ರು ಒಬ್ರು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹಾಗೆ ಹೇಳ್ತಾ ಇರ್ತಾರೆ, ಅದು ಅವ್ರ ದೊಡ್ಡ ಗುಣ ಹೇಳ್ಬೇಕಂದ್ರೆ. ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಏನಾಯ್ತು ಅಂದ್ರೆ ನಮ್ಮ ಟೀಮಲ್ಲಿ ಸ್ಪೆಷಲಿ ಟೆಕ್ನಿಕಲ್ ಟೀಮ್ ಅಲ್ಲಿ ಹೋಗ್ಬೇಕಾದ್ರಾಗ ನಮ್ಮ ಜರ್ನಿ ಸ್ಮೂತ್ ಆಗಿ ಹೋಗೋದಕ್ಕೆ ಮೇಜರ್ ಕಾರಣ ಏನಾಗಿದ್ದು ಅಂದ್ರೆ ಇಲ್ಲಿ ಯಾರಲ್ಲೂ ಈಗೋ ಇಲ್ಲದೆ ಇರೋದು. ಫಸ್ಟ್ ಥಿಂಗ್ ನಮ್ಮ ಸರ್ ಹಿ ಹಿಮ್ಸೆಲ್ಫ್ ಇಸ್ ಅ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್. ನನ್ನಂತವನಿಗೆ ಬಂದ್ಬಿಟ್ಟು ಇಷ್ಟೆಲ್ಲ ಎಂಕರೇಜ್ ಮಾಡೋ ಯಾವ ಅವಶ್ಯಕತೆನೇ ಅವ್ರಿಗೆ ಇರಲ್ಲ. ಸುಮ್ಮನೆ ನಾನು ಫೋನ್ ಮಾಡಿದಾಗ ಸರ್ ಹಿಂಗಿದೆ ಅಂತಂದ್ರೆ, ಇಲ್ಲಪ್ಪ ನಾನು ಬಿಸಿ ಇದೀನಿ ರೆಕಾರ್ಡಿಂಗ್ ಅಲ್ಲಿ ಇದೀನಿ ಅಂತ ಸುಮ್ಮನೆ ಹೇಳ್ಬೋದು. ಅವ್ರನ್ನ ಯಾರು ಕೇಳೋರು ಇದಾರೆ? ಬಟ್ ಅವರು ಸರ್ ಈ ತರ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಈ ತರ ಮಾಡ್ತಾ ಇದೀನಿ, ಮಾಡ್ಬೇಕು ಅಂದಾಗ ನಾನು ಬರ್ತೀನಿ ಅಂತ ಸಂತೋಷವಾಗಿ ಬರ್ತಾರೆ. ನನಗೆ ಶರತ್ ಅವ್ರು ಇನ್ನೊಂದು ವಿಷಯ ತಿಳಿಸಿದ್ರು. ಅವ್ರ ಮನೆಗೆ ತಾವು ಬರ್ತಾ ಇದ್ದೀರಾ ಅಂತ ಪಾಪ ಎಲ್ಲಾ ರೀತಿ ಪ್ರಿಪರೇಷನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನೀವ್ ನೋಡಿದ್ರೆ ಮನೆಗೆ ಎಂಟರ್ ಆಗೋ ಟೈಮಲ್ಲಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ನಮ್ಗೆ ಅದನ್ನ ನೋಡೇ ಸಂತೋಷ ಆಗೋಯ್ತು ಅಂತ. ಎಷ್ಟು ಚೆನ್ನಾಗಿ ನಿಜವಾಗ್ಲು ಹಾಗೆ ಅವಾಗ ಏನನ್ಸುತ್ತೆ, ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಫ್ರಾಂಕ್ಲಿ ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಇವ್ರು ಡೈರೆಕ್ಟ್ ಕಾಂಪಿಟೇಟರ್ಸ್ ಸರ್. ಹಿ ಇಸ್ ಆಲ್ಸೋ ಮ್ಯೂಸಿಕ್ ಡೈರೆಕ್ಟರ್, ಇವ್ರು ಆಲ್ರೆಡಿ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್, ಲಿರಿಸಿಸ್ಟ್ ಕೂಡ. ಇವ್ರು ಏನಿರುತ್ತೆ ಅವ್ರನ್ನೆಲ್ಲ ಎಂಕರೇಜ್ ಮಾಡ್ಬೇಕು ಅನ್ನೋದು ನಾನು ಹೇಳೋದು. ಅವ್ರ ವಿಶಾಲವಾದ ಮನಸ್ಸು ಆ ಒಂದು ಎಂಕರೇಜ್ ಮಾಡ್ಬೇಕಪ್ಪ, ಹೊಸಬ್ರು ಬರ್ಬೇಕು. ನನ್ನ ಪ್ರಕಾರ ಇಫ್ ಐ ಆಮ್ ನಾಟ್ ರಾಂಗ್ ಸರ್, ನಿಮ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಚಿತ್ರರಂಗ ಚೆನ್ನಾಗಿರ್ಬೇಕು ಅನ್ನೋದು ಹೃದಯ ಆಳದಲ್ಲಿ ಚೆನ್ನಾಗಿದೆ ಅನ್ಸುತ್ತೆ. ಹಾಗಾಗಿ ಜನರೇಷನ್ ಇಂದ ಜನರೇಷನ್ಗೆ ಒಂದು ನಾಲೆಡ್ಜ್ ನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು, ಅವ್ರು ಬೆಳಿತಾ ಹೋಗ್ಬೇಕು, ಅದು ಫಲವತ್ತಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ. ಬಹುಶಃ ನನಗಲ್ಲ, ಅವರು ಎಲ್ರಿಗೂ ಒಂದು ಲಿವಿಂಗ್ ಎನ್ಸೈಕ್ಲೋಪೀಡಿಯಾನೇ, ಅವ್ರು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ. ಅವರು ಯಾರು ಏನೇ ಕೇಳಿದ್ರು ಯಾವತ್ತೂ ಅವ್ರು ಇಲ್ಲ ಅಂದಿಲ್ಲ. ಅಂಡ್ ಸ್ಪೆಷಲಿ ನಮ್ಮ ಸಿನಿಮಾದ ನಮ್ಮ ವೆಂಕಟೇಶ ಟೈಟಲ್ ಡಿಸೈನ್ ಮಾಡ್ಕೊಟ್ಟಿದ್ದವರು ಈಸ್ ಅ ವಂಡರ್ಫುಲ್ ಕಾರ್ಟೂನಿಸ್ಟ್. ನನ್ನ ಸಿನಿಮಾಗೆ ಸಾಹಿತ್ಯ ನೀವು ಬರಿಬೇಕು ಅಂತ ಬಂದಾಗ ನಾನು ಬೆಳೀತಾ ನನಗೆ ಗೊತ್ತಾಗಿದ್ದು ಮನೋಹರ್ ಸರ್ ಅಲ್ಲಿ ತುಂಬಾ ಸಾತ್ವಿಕವಾದ ಚೇಷ್ಟೆ ಗುಣ ಇದೆ ಅಂತ. ದಂಡಪಿಂಡಗಳು ಧಾರಾವಾಹಿದು ಶೀರ್ಷಿಕೆ ಸಾಹಿತ್ಯ ಬರೆದಿರೋದು ಅವರೇನೆ. ಆಮೇಲೆ ಈಸ್ ಅ ಡೈ ಹಾರ್ಡ್ ರೊಮ್ಯಾಂಟಿಕ್ ಪರ್ಸನ್. ಯಾಕಂದ್ರೆ ಅವರಲ್ಲಿ ಅವ್ರು ಬರ್ದಿರೋ ಸಾಹಿತ್ಯದಲ್ಲಿ ಒಂದು ಲವ್ ಸಾಂಗ್ಸ್ ಗಳು ನೀವು ನೋಡ್ಬೇಕು. ಜನ್ಮದ ಜೋಡಿ ಆಗಿರ್ಬೋದು, ಮೆರವಣಿಗೆ ಆಗಿರ್ಬೋದು, ಅದ್ಭುತವಾಗಿ ಬಂದಿರುತ್ತೆ. ಇನ್ನು ವಿಷ್ಣು ಸರ್ದು ಲಾಲಿ ಆ ಟೈಟಲ್ ಸಾಂಗ್ ಆಗಿರ್ಬೋದು, ಆ ಕಂಪೋಸ್ ಮಾಡೋ ರೀತಿನಲ್ಲಿ, ಸೂರ್ಯವಂಶದಲ್ಲಿ ಅವರು ಬರೀ ಕೊಳಲಲ್ಲಿ ಆಟ ಆಡ್ಬಿಟ್ಟಿದ್ದಾರೆ ಇಡೀ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್. ಅವರ ಸ್ಕಿಲ್ಸ್ ಆ ಮಟ್ಟಕ್ಕಿದೆ. ಸೊ ಹಾಗಿರ್ಬೇಕಾದ್ರೆ ನಾನು ಅವ್ರ ಹೆಲ್ಪ್ ತಗೊಂಡೆ. ಸರ್ ಹೊಸ ಮ್ಯೂಸಿಕ್ ಡೈರೆಕ್ಟರ್, ನನಗೆ ಏನಕ್ಕೆ ಇಲ್ಲ ಈ ತರ ಹೊಸಬ್ರು ಬೇಕಾಯ್ತು ಅಂತಂದಾಗ ನನಗೂ ಒಂದು ಫ್ಲೆಕ್ಸಿಬಿಲಿಟಿ ಬೇಕಿತ್ತು, ಮತ್ತೆ ನನ್ಗೊಂದು ಬಜೆಟ್ ಕಾನ್ಸ್ಟೆಂಟ್ಸ್ ಇತ್ತು. ಲೋ ಬಜೆಟ್ ಅಲ್ಲಿ ತೆಗಿತಾ ಇದ್ದೀನಿ. ನನಗೆ ಪ್ರತಿ ಸಲ ಸ್ಟುಡಿಯೋಗೆ ಹೋಗ್ಬಿಟ್ಟು ಹೈರ್ ಮಾಡ್ಕೊಂಡು ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಶರತ್ ಅವ್ರು 4 ಜನರ ಕೆಲಸ ಒಬ್ಬರೇ ಮಾಡಿದ್ದಾರೆ. ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ, ಆಮೇಲೆ ಇನ್ನೊಂದು ಸ್ಟೆಪ್ ಬರುತ್ತಲ್ಲ ಸರ್, ಅದು ಪ್ರೋಗ್ರಾಮಿಂಗ್ ಮಾಡಿದ್ದಾರೆ, ಆಮೇಲಿಂದ ಇನ್ನೊಂದು ಬರುತ್ತಲ್ಲ ಸರ್ ಲೈಕ್ ಕೀಬೋರ್ಡ್ ಅವರೇ ಮಾಡಿದ್ದಾರೆ, ಪ್ರೋಗ್ರಾಮಿಂಗ್ ಅವರೇ ಮಾಡಿದ್ದಾರೆ. ಇಷ್ಟು ಒಬ್ಬರೇ ಮಾಡ್ಬೇಕಾದ್ರೆ ಸಹಜವಾಗಿ ಒಂದು ಪ್ರೆಷರ್ ಇರುತ್ತೆ, ಎಲ್ಲೋ ಕಡೆ ಜಡ್ಜ್ಮೆಂಟ್ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ನಾವು ಸರ್ಗೆ ಅದೇ ಹೇಳಿದ್ದು, ಸರ್ ನಾವ್ ಏನೂ ತಪ್ಪು ತಿಳ್ಕೊಳ್ಳಲ್ಲ, ಪ್ಲೀಸ್ ಬಿ ಕಂಫರ್ಟಬಲ್ ಅಂಡ್ ಫ್ರೀ ಆಗಿ ಇದನ್ನ ಎಕ್ಸ್ಪ್ರೆಸ್ ಮಾಡಿ, ಇಲ್ಲ ನನ್ ತಪ್ಪು ನಿಮ್ಗೆ ಗೊತ್ತಾಗಲ್ಲ. ಅವರು ಏನು ತಗೊಳಲ್ಲ ಸರ್, ನಾನು ಏನು ತಿಳ್ಕೊಳ್ಳಲ್ಲ ಅಂತ. ಬಹುಶಃ ಕಂಫರ್ಟ್ ಸರ್ ಸಿಕ್ತು ಅಂತ ಅನ್ಕೋತೀನಿ. ಬಟ್ ಇನ್ನೊಂದು ವಿಷಯ ತನಗೆ ತಿಳಿಸ್ತೀನಿ ವಿಜಯ್, ನೀವು ಏನೇ ಹೇಳಿದ್ರು ಲೋ ಬಡ್ಜೆಟ್ ಅನ್ನೋ ಮಾತೇ ಬರೋದಿಲ್ಲ. ಯಾಕಂದ್ರೆ ಕ್ವಾಲಿಟಿ ಆಫ್ ದ ಸಿನಿಮಾ ಅಂಡ್ ಸ್ಟೋರಿ ಆಫ್ ದ ಸಿನಿಮಾ, ಅದಕ್ಕೆ ಎಷ್ಟು ಬೇಕೋ ಬಡ್ಜೆಟ್ ಅಷ್ಟು ಚೆನ್ನಾಗಿ ನೀವು ಅದಕ್ಕೆ ಮ್ಯಾನೇಜ್ ಮಾಡ್ಕೊಂಡ್ ಬಂದಿದ್ದೀರಿ. ಇದು 2 ವಿಷಯ ಬರುತ್ತೆ ಸರ್. ನೀವು ಯಾವಾಗ್ಲೂ ಒಂದ್ ಮಾತು ಹೇಳ್ತೀರಿ, ಒಂದು ಸಿನಿಮಾ ಗೆಲ್ಬೇಕು ಅಂತ ಬರೀ ಅದರ ಆರ್ಟಿಸ್ಟಿಕ್ ಪ್ಲೆಷರ್ ಮಾತ್ರ ಅಲ್ಲ,
ಅಲ್ಲಿ ಒಂದು ಆರ್ಗನೈಸ್ ಸ್ಟ್ರಕ್ಚರ್ ಇತ್ತು ಅಂದ್ರೆ ಕರೆಕ್ಟ್ ಆಗಿ ನಮ್ಗೆ ಇಷ್ಟಕ್ಕೆ ಇಷ್ಟು ವೆಚ್ಚ ಆಗ್ಬೇಕು ಅನ್ನೋ ಒಂದು ಆಲೋಚನೆ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಸೊ ಆ ವಿಷಯನ ಐ ಥಿಂಕ್ ವಿಜಯ್ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಂಡ್ ಶ್ರೀನಿವಾಸ್ ಅವರು ಅಷ್ಟೇನೆ ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಖರ್ಚು ಮಾಡಿದ್ದಾರೆ. ಹೌದು. ಸೊ ಹಾಗಾಗಿ ಖಂಡಿತ. ನೀವು ಅದು ಲೋ ಬಜೆಟ್ ಫಿಲಮ್ ಅಂದ್ರೂ ನಾನು ಜನಕ್ಕೆ ತಿಳಿಸೋದೇನು ಅಂದ್ರೆ ಇಟ್ ಇಸ್ ಅ ಪರ್ಫೆಕ್ಟ್ಲಿ ಮೇಡ್ ಫಿಲಮ್ ಫ್ರಮ್ ದಟ್ ಬಜೆಟ್. ಆ ಕತೆಗೆ ಏನು ಬಜೆಟ್ ಬೇಕಾಗಿದೆಯೋ ಅದನ್ನ ಸಂಪೂರ್ಣವಾಗಿ ಖರ್ಚು ಮಾಡಿ ರಿಚ್ ಆಗಿ ಕಾಣೋ ತರ ಮಾಡಿದ್ದಾರೆ. ಐ ಲವ್ ದ ಫಸ್ಟ್ ಪ್ರಿಂಟ್ ಸರ್. ನಾನು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾ ಇದ್ದೀನಿ. ಈಗ ಸರ್ ಬರೋಣ. ಬಟ್ ಒಂದ್ ಸ್ವಲ್ಪ ಹೋಗಕ್ ಮುಂಚೆ ಒಂದ್ ಹೇಳ್ಬಿಡ್ತೀನಿ ಸರ್, ದೊಡ್ಡ ಗುಣ ಹೆಂಗಿರುತ್ತೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ಬೇಕು ಮುಜುಗರ ಪಡ್ಬೇಕು ಗೊತ್ತಾಗಲ್ಲ. ಅವ್ರು ಫಿಲ್ಮ್ ಎಲ್ಲ ನೋಡ್ತಾ ಇದ್ರಲ್ಲ, ಮೇಕಿಂಗ್ ಗೀಕಿಂಗ್ ಎಲ್ಲ ಮಾಡೋದು ನೋಡ್ಬಿಟ್ಟು ಅವ್ರಿಗೆ ಏನಂಗೆಲ್ಲ ಅನಿವಾರ್ಯ ಇರಲ್ಲ ಸರ್ ಹಂಗೆಲ್ಲ ಮಾತಾಡೋದು. ಅವರು ಆ ವಿಜಯ್ ನನ್ಗೆ ಒಂದ್ 20 ವರ್ಷ ಗ್ಯಾಪ್ ಆಗ್ಬಿಟ್ಟಿದೆ ಫಿಲ್ಮ್ ಮಾಡೋದು. ಅವ್ರು ಇತ್ತೀಚೆಗೆ ದರ್ಬಾರ್ ಅಂತ ಒಂದು ಸಿನಿಮಾ ಮಾಡಿ ಮುಗಿಸ್ಬಿಟ್ಟು ನೆಕ್ಸ್ಟ್ ಸಿನಿಮಾಗೆ ನಾನ್ ನಿಮ್ಮ ಹತ್ರ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡ್ಬಿಡ್ತೀನಿ, ನನ್ಗೊಂಚೂರು ಫ್ರೆಶ್ ಅಪ್ ಆದಂಗೆ ಆಗತ್ತೆ, ನೀನ್ ನನಗೆ ಗೈಡ್ ಮಾಡಿ ಅಂತ ಹೇಳ್ತಾರೆ. ನನ್ ಪರಿಸ್ಥಿತಿ ಏನಾಗಿರ್ಬೋದು ಯೋಚನೆ ಮಾಡಿ. ಇಲ್ಲ ಅದು ಏನ್ ಗೊತ್ತಾ ಸರ್, ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ಅಟ್ಲೀಸ್ಟ್ ನಮ್ಮ ವಾತಾವರಣದಲ್ಲಿರುವಂತ ಹುಡುಗರಿಗೆ ನಾವು ಏನ್ ತಿಳಿಸ್ಕೊಡ್ತಾ ಇದೀವಿ ಅಂದ್ರೆ, ಯಾರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೋ ಅವರು ನೀವ್ ಎಷ್ಟೇ AI ಇರ್ಬೋದು, ನೀವ್ ಏನೇ ಇವತ್ತು ಇನ್ಪುಟ್ ಕೊಟ್ಟು ಪ್ರಾಂಪ್ಟ್ ಇಂಜಿನಿಯರಿಂಗ್ ಮಾಡಿ ಏನೇನೆಲ್ಲ ಕಲಿಬೇಕು ಅಂತ ಆಸೆ ಪಡ್ಬಹುದು, ಆದ್ರೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಲ್ತಿರುವಂತ ಪಾಠಗಳಿರುತ್ತಲ್ಲ ಅದನ್ನ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಆ ಗುರು ಅಂತ ಅವ್ರನ್ನ ಟ್ರೀಟ್ ಮಾಡೋ ಒಂದು ರೀತಿ ಅದು ಹುಡುಗರು ಕಲ್ತ್ಕೋಬೇಕು ಅಂತ. ಸೊ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಒಂದು ಮೇಜರ್ ಥಿಂಗ್ ನಾವೇನ್ ಮಾಡ್ತಾ ಇದೀವಿ, ಯಂಗ್ಸ್ಟರ್ಸ್ ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಇದನ್ನ ಮಾತನಾಡ್ತಾ ಇದೀವಿ. ಮಾಧ್ಯಮ ಅನ್ನೋದು ತುಂಬಾ ದೊಡ್ಡ ಜವಾಬ್ದಾರಿ ಸರ್. ಒಳ್ಳೆ ಸಿನಿಮಾ ಬಂದಿದೆ, ಎಲ್ಲೂ ಅಸಭ್ಯವಾದ ಮಾತುಗಳಿಲ್ಲ, ತುಂಬಾ ನೀಟಾಗಿ ಉಚ್ಚಾರಣೆ, ಪದಗಳ ಉಚ್ಚಾರಣೆ, ಆಮೇಲೆ ಎಲ್ಲೂ ನನಗನ್ಸಿದ ಪ್ರಕಾರವಾಗಿ ಜಾಸ್ತಿ ಡೈಲಾಗ್ಸ್ ಬಿಡೋದು, ಸುಮ್ನೆ ಅದನ್ನ ಡ್ರ್ಯಾಗ್ ಮಾಡ್ತಾ ಹೋಗೋ ಸೀನ್ಗಳು ಇದು ಯಾವುದೂ ಇಲ್ಲ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಫೈನಲಿ ಆಡಿಯನ್ಸ್ಗೆ ನಾವು ಯಾಕೆ ನಮೋ ವೆಂಕಟೇಶ ಸಿನಿಮಾನ ನೋಡ್ಬೇಕು ಅಂತ ತಿಳಿಸ್ಬಿಡಿ. ಇತ್ತೀಚೆಗೆ ಅಥವಾ ಈ ಒಂದು ಕೆಲವು ವರ್ಷಗಳಿಂದ ಎಲ್ಲ ಆಡಿಯನ್ಸ್ ನೀವೆಲ್ಲ ನೋಡಿರ್ತೀರಿ ಸಿನಿಮಾ. ನಿಮಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಇವತ್ತು ಹಾಸ್ಯ ಅನ್ನೋದಿಲ್ಲ, ಬೇರೆ ಸಿನಿಮಾಗಳಲ್ಲಿ ಹಾಸ್ಯದ ದೃಶ್ಯಗಳಿಲ್ಲ, ಪತ್ರಿಕೆಯಲ್ಲಿ ಕಾರ್ಟೂನ್ಸ್ ಇಲ್ಲ, ಆಮೇಲೆ ಎಲ್ಲರೂ ಒಂಥರ ಉಗ್ರ ಪ್ರತಾಪಿ ತರ ಇರ್ತಾರೆ, ಯಾರನ್ನು ಟೀಕೆ ಮಾಡೋಂಗಿಲ್ಲ. ಸೊ ಇಂಥ ವಾತಾವರಣದಲ್ಲಿ ಸಿನಿಮಾಗಳು ಬರ್ತವೆ. ಕ್ರೈಮು ಮತ್ತೆ ಡಬಲ್ ಮೀನಿಂಗು ಅಥವಾ ಪೇಲವ ಕತೆ ಇದೆಲ್ಲ ನೋಡಿದಾಗ ನೀವು ಬಹುಶಃ ನಮ್ಮ ಪ್ರೇಕ್ಷಕರಿಗೆ ಹೇಳ್ತಾ ಇದೀನಿ, ಕನ್ನಡ ಸಿನಿಮಾನೇ ನೋಡೋದು ಬೇಡಪ್ಪ ಅಂತ ಮನೇಲಿ ಕೂತು ಆರಾಮಾಗಿ ನೋಡೋಂತ ಚಟ ಬೆಳೆಸ್ಕೊಂಡಿದ್ದೀರಿ. ಅದಕ್ಕೆ ಸರಿಯಾಗಿ ಕೋವಿಡ್ ಬಂತು, ಆ 2 ವರ್ಷ ಮನೆಯಲ್ಲೇ ಕೂರ್ಬೇಕಾಯ್ತು, ಆರಾಮಾಗಿ ಬೇರೆ ಬೇರೆ ಭಾಷೆ ಸಿನಿಮಾಗಳು ನೋಡಕ್ ಶುರು ಮಾಡಿದ್ರಿ. ಆದ್ರೆ ಈ ಒಂದು ಸಲ ನೀವು ನಮ್ಮ ವೆಂಕಟೇಶ ನೋಡಿದ್ರೆ ನಿಮ್ಗೆ ಹಬ್ಬ, ಓ ಈ ತರ ಸಿನಿಮಾ ಬರದೆ ಎಷ್ಟು ಕಾಲ ಆಯ್ತು ಅಂತ ನಿಮ್ಗೆ ಅನ್ಸುತ್ತೆ. ಯಾಕಂದ್ರೆ ಒಂದು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು, ಮನೆ ಮಂದಿಯಲ್ಲ, ಇವತ್ತು ಮಕ್ಳು ಕೂತ್ಕೊಂಡು ಸೀರಿಯಲ್ ನೋಡಕ್ಕಾಗಲ್ಲ. ಯಾಕಂದ್ರೆ ಸೀರಿಯಲ್ ಅಲ್ಲಿ ಕ್ರೈಮು, ಕೊಲೆ ಮಾಡೋದು ಹೇಗೆ ತೋರಿಸ್ತಾರೆ, ಪಿತೂರಿ ಮಾಡೋದು ಹೇಗೆ ತೋರಿಸ್ತಾರೆ, ಅತ್ತೆ ಸೊಸೆಗಳನ್ನ ತಂದಿಡೋದು ಹೇಗೆ ಅಂತ ತೋರಿಸ್ತಾರೆ. ಇದು ಮನೆ ಮಂದಿ ಕೂತ್ಕೊಂಡು ನೋಡುವಂತ ಧಾರಾವಾಹಿಗಳ ಇವು. ಆದ್ರೆ ಸಿನಿಮಾದಲ್ಲಿ ಇಂಥ ಒಂದು ಸಿನಿಮಾ ನಮ್ಮ ವೆಂಕಟೇಶ ಸಿನಿಮಾ ನೀವು ನೋಡಿದಾಗ ನಿಮ್ಗೆ ನೆಮ್ಮದಿ ನಿರಾಳವಾಗಿ ಈ ಸಿನಿಮಾ ನೋಡ್ಬೋದು. ಮತ್ತೆ ತಮಾಷೆ ಇದೆ, ಹಾಸ್ಯವೂ ಇದೆ, ಕೋಪತಾಪವೂ ಇದೆ, ಆಮೇಲೆ ಒಂದು ಒಳ್ಳೆಯ ಪ್ರೇಮ ಕತೆ, ಅದ್ಭುತವಾದ ಪ್ರೇಮ ಕತೆ, ತುಂಬಾ ವರ್ಷಗಳಿಂದ ಬಂದಿಲ್ಲದೆ ಇರುವಂತ ಒಂದು ಒಳ್ಳೆ ಸಿನಿಮಾ ಇವತ್ತು ಬಂದಿದೆ. ನಮ್ಮ ವೆಂಕಟೇಶ ಮಿಸ್ ಮಾಡ್ಲೇಬೇಡಿ. ನಮೋ ವೆಂಕಟೇಶ ಅಂತ ಹೇಳ್ಕೊಂಡು ಹೋಗಿ ಬಂದ್ರೆ ನಿಮ್ಗೆ ಪ್ರಸಾದ ಸಿಗುತ್ತೆ, ಲಡ್ಡು ಪ್ರಸಾದ. ಸೊ ಹಾಗೆ ಒಳ್ಳೆ ಸಿನಿಮಾ ನೋಡಿದ ಅನುಭವ ಆಗುತ್ತೆ, ಪೈಸಾ ವಸೂಲ್ ಆಗುತ್ತೆ. ಹಾಗಾಗಿ ನಿಮ್ಗೆಲ್ಲರ ಹತ್ರ ನನ್ನ ಪ್ರಾರ್ಥನೆ ಅಂತಂದ್ರೆ ಈ ಸಿನಿಮಾ ನೋಡಿ ಗೆಲ್ಸಿ. ಯಾಕಂದ್ರೆ ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಗೆಲ್ಲಿಸ್ಬೇಕು. ಯಾವತ್ತು ಒಳ್ಳೆ ಸಿನಿಮಾನ ನೀವು ಗೆಲ್ಸಿದ್ರೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರೋದಕ್ಕೆ ಪ್ರೋತ್ಸಾಹ ಆಗುತ್ತೆ. ಮತ್ತಷ್ಟು ಸಿನಿಮಾಗಳನ್ನ ವಿಜಯವರು ಮಾಡ್ತಾರೆ. ನಾವೆಲ್ಲ ಜೊತೆಗೆ ಎಲ್ಲಿರ್ತೀವ. ಇನ್ನೊಂದೇನಂದ್ರೆ ನನ್ನ ಸಿನಿಮಾಗೆ ಒಂದು ಒಳ್ಳೆ ಬ್ರ್ಯಾಂಡೇ ಕೊಟ್ಟಿದ್ದಾರೆ ಹೇಳ್ಬೇಕಂದ್ರೆ. ಟೈಟಲ್ ಟ್ರ್ಯಾಕ್ ಬರ್ದ್ಬಿಟ್ಟು ಅಲ್ಲೊಂದು ಹೇಳಿದ್ದೆ, ಈ ನಮೋ ವೆಂಕಟೇಶ ಅನ್ನೋದು ಯೂಶಲಿ ಅದೊಂದು ಭಕ್ತಿ ಗೀತೆನೂ ಇದೆ. ಮತ್ತೆ ತೆಲುಗುನಲ್ಲಿ ಒಂದು 15 years ಬ್ಯಾಕ್ ಏನೋ ಅದೇ ಟೈಟಲ್ ಒಂದು ಸಿನಿಮಾ ಬೇರೆ ಬಂದಿತ್ತು.
ಸೊ ನಂಗೆ ಬೇರೆ ಕಾಂಟ್ರಾಸ್ಟ್ ಬೇಕು ಅಂದಾಗ ಶರತ್ರು ತುಂಬಾ ತಲೆ ಕೆಡ್ಸ್ಕೊಂಡು ನಮ್ಮ ವೆಂಕಟೇಶ ನಮ್ಮ ತಿರುಮಲೇಶ ಮಾಡಿದ್ರು. ಅದಕ್ಕೆ ಇವ್ರು ತುಂಬಾ ಚೆನ್ನಾಗಿ ತಮಾಷೆ ಕೊಟ್ಬಿಟ್ಟು ಒಂದ್ ಒಳ್ಳೆ ಸಿಗ್ನೇಚರ್ ಲೈನ್, ಒಂದು ಟೈಮಲ್ಲಿ 3 Idiots ಬಂದಾಗ ಆಲ್ ಇಸ್ ವೆಲ್ ಅಂತ ಹೇಳ್ತಿರಲ್ಲ, ಹಂಗೆ ಇವಾಗ ಇಲ್ಲ ಇದೇ ತರ ಇಟ್ಕೊಂಡು ಎದೆಯಲ್ಲಿ ಪ್ರೇಮತ್ತಿಲ್ಲ ನಾ ಅಂತ ಎಲ್ರಿಗೂ ಹಾಡಿಸುವಂತ ಒಂದು ಅದ್ಭುತವಾದ ಲೈನ್ ಕೊಟ್ಟಿದ್ದಾರೆ. ಅದು ಸಾಂಗ್ ರಿಲೀಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ, ಇಡೀ ಕರ್ನಾಟಕ ಕುಣಿಯುತ್ತೆ ಅನ್ನೋ ನಂಬಿಕೆ ನಮ್ಗೆ. ಸೊ ನಾನು ಹತ್ರದಿಂದ ನೋಡಿರುವಂತ ಈ ತಂಡಕ್ಕೆ ನಾವೆಲ್ಲರೂ ಸಿನಿಮಾನ ಥಿಯೇಟರ್ ಹೋಗಿ ನೋಡ್ಲಿಲ್ಲ ಅಂದ್ರೆ ತುಂಬಾ ತಪ್ಪಾಗತ್ತೆ. ಆನ್ ದಟ್ ನೋಟ್ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ನಿಮ್ಮಂತ ಹಿರಿಯರು ನಮ್ ಜೊತೆ ಸದಾ ಕಾಲ ಇದೇ ತರ ಪ್ರೋತ್ಸಾಹ ಕೊಡ್ತಾ ಇರಿ. ವಿಜಿ ಡೂ ವಂಡರ್ಸ್ ಇನ್ ಲೈಫ್. ನಿಮ್ಮ ಹಂಬಲ್ ನೇಚರ್ ಸದಾ ಕಾಲ ಇರ್ಲಿ ಅಂತ ಕೇಳ್ತಾ ಇದೊಂದು ಸಣ್ಣ ಟಾಪ್ ನ ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.